नमः वन्दे तं सच्चिदानन्दं गिरिवर्यं महा वेदवेदान्तदायकं सद्गुरुं प्रणतोऽस्म्यहम् संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्मा 515 ಭಾಷ್ಯ ಭಾಗ ಸಯೋ ಹವೈ ತದ್ಭಗವನ್ ಮನುಷ್ಯೇಷು ಪ್ರಾಯಣಾಂತಂ ಓಂಕಾರಂ ಅಭಿಧ್ಯಾಯೀತ ಕಥಮಂ ವಾವಸ ತೇನ ಲೋಕಂ ಜಯತೀತಿ ತಸ್ಮೈ ಸಹೋವಾಚ ಏತದ್ವೈ ಸತ್ಯಕಾಮ ಪರಂಚ ಬ್ರಹ್ಮ ಇದೋಂಕಾರಃ ಇತ್ಯುಪಕ್ರಮ್ಯ ಯಃ ಪುನರೇತಂ ತ್ರಿಮಾತ್ರೇಣ ಓಮಿತ್ಯೇತೇನೈವಾಕ್ಷರೇಣ ಪರಂ ಪುರುಷಮಭಿಧ್ಯಾಯೀತ ಸ ಸಾಮಭಿರುನ್ನೀಯತೆ ಬ್ರಹ್ಮಲೋಕಂ ಇತ್ಯಾದಿ ವಚನೇನ ಅನ್ಯತ್ರ ಧರ್ಮಾದ್ ಇತಿ ಚ ಉಪಕ್ರಮ್ಯ ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸಿ ಸರ್ವಾಂಸಿ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತ್ಯೇತತ್ ಇತ್ಯಾದಿಭಿಶ್ಚ ವಚನೈಃ ನಿಷ್ಮೋಣ ಭಾಷಿಕಾರರು ಒಂದೇ ವಾಕ್ಯ ಬರ್ಬಿಟ್ಟಿದ್ದಾರೆ ಇಡೀ ಪ್ಯಾರನ್ನು ತುಂಡು ಮಾಡ್ಕೋಣ ಅರ್ಥಕ್ಕೆ ವಾಸಿ. ಈ ಪೀಳಿಗೆ ಯಾಕೆ ಹಾಕ್ತಿದ್ದಾರೆ ಅಂತಂದ್ರೆ ಶಂಕರಾಚಾರ್ಯರು ಮುಂದಿನ 12ನೇ ಶ್ಲೋಕದಲ್ಲಿ ದೇಹದ ಎಲ್ಲಾ ದ್ವಾರಗಳನ್ನು ಬಂದ್ ಮಾಡಿಕೊಂಡು ಓಂಕಾರವನ್ನೇ ಧ್ಯಾನ ಮಾಡ್ತಾ ಇರಬೇಕು ಅಂತ ಅದು ವಿಚಾರ. ಓಂಕಾರೋಪಾಸನ ವಿಚಾರ. ಓಂಕಾರೋಪಾಸನೆ ಮಾಡೋದು ಹೇಗ್ ಮಾಡ್ಬೇಕು ಅದಕ್ಕೆ ಶ್ರುತಿ ಆಧಾರ ಕೊಡ್ತಾ ಇದ್ದಾರೆ ಶಂಕರಾಚಾರ್ಯ. ಪ್ರಶ್ನೋಪನಿಷತ್ತಿನಲ್ಲೂ ಕಠೋಪನಿಷತ್ತಿನಲ್ಲೂ ಓಂಕಾರೋಪಾಸನೆ ಬರುತ್ತೆ. ಅಲ್ಲಿ ಓಂಕಾರೋಪಾಸನೆ ಯಾವ ರೀತಿ ಹೇಳಿದೆ ಅಂದ್ರೆ, ಹಿಪ್ಪಲಾದ ಮಹರ್ಷಿಗಳು ಸತ್ಯಕಾಮ ಅನ್ನುವಂತಹ ಶಿಷ್ಯನಿಗೆ ಹೇಳ್ತಾ ಇದ್ದಾರೆ, ಹೇ ಸತ್ಯಕಾಮ ಸಯೋಹವೈ ತತ್, ಯಾವನಾದ್ರೂ ಸರಿ ತತ್ ಹಾಗೆ ಅಂತ. ಹಾಗೆ ಅನ್ನೋದು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಅದು ಬಹಳ ಅದ್ಭುತ ಆಶ್ಚರ್ಯ ಅಂತ. ಆ ರೀತಿ ಮಾಡೋರು ಯಾರು ಇಲ್ಲ ಅಂತ. ಯಾವ ರೀತಿ? ಪ್ರಾಯಣಾಂತಂ ಓಂಕಾರ. ಪ್ರಾಯಣಾಂತಂ ಅದೇನೋ ಟಿಲ್ ಡೆತ್, ಸಾಯುವವರೆಗೂ ಎಡೆಬಿಡದೆ ಯಾರು ಓಂಕಾರ ಉಪಾಸನೆ ಮಾಡ್ತಾನೋ ಅಂತ ಅರ್ಥ. ಅದು ಭಾರಿ ಕಷ್ಟ. ಓಂಕಾರ ಉಪಾಸನೆ ಮಾಡುವ ಆತನು ಶಮದಮಾದಿ ಗುಣಾನ್ವಿತನಾಗಿ, ಸತ್ಯ ಅಹಿಂಸೆ ಬ್ರಹ್ಮಚರ್ಯಾದಿ ಗುಣಗಳಿಂದ ಸಂಪನ್ನನಾಗಿ, ತ್ಯಾಗ ವೈರಾಗ್ಯಾದಿಗಳಿಂದ ಕೂಡ್ಕೊಂಡು ಏಕಾಂತದಲ್ಲಿದ್ದು ಬಹಳ ಸಂತೋಷ ಅಮಾಯಾವಿತ ಆಮೇಲೆ ಶ್ರದ್ಧಾಚಾರ ಸಂಪನ್ನಾಗಿ ಇದ್ಕೊಂಡು ಮಾಡ್ತಾ ಇರ್ಬೇಕು. ಆ ರೀತಿ ಮಾಡಿಬಿಟ್ರೆ ನೋಡೋ ಸತ್ಯಕಾಮ ಅಂತ ಅದ್ಭುತಮಿವ ತತ್ವ ಅಂದ್ರೆ ಅದು ಅದ್ಭುತಮಿವ, ಬಹಳ ಆಶ್ಚರ್ಯ. ಅದು ಹಾಗೆ ಮಾಡೋ ನಾನು ನೋಡಿದ್ರೆ ಇಡೀ ಆ ಸೇತು ಹಿಮಾಲಯ ಒಬ್ಬರಿದಾಗೋ ಇಲ್ವೋ, ನಿರಂತರ ಓಂಕಾರೋಪಾಸನೆ ಹೆಂಗಾಗ್ಬಿಡ್ತಾರೆ ಗೊತ್ತಾ? ಪ್ರಾಯಣ ಅಂತಂದ್ರೆ ಮರಣದವರೆಗೂ ಓಂಕಾರವನ್ನ ಅಭಿಧ್ಯಾಯಿತ. ಅಭಿನ ಪುಸ್ತಕ ಹೇಳುತ್ತೆ ಆಭಿಮುಖ್ಯೇನ ಅಂದ್ರೆ ಓಂಕಾರಕ್ಕೂ ನಿನಗೂ ಫೇಸ್ ಟು ಫೇಸ್ ಆಗ್ಬೇಕು. ಓಂಕಾರ ಎಲ್ಲೋ ಇದೆ, ನಾನು ಇಲ್ಲಿ ಉಪಾಸನೆ ಮಾಡ್ತಾ ಇದ್ದೀನಿ ಅಲ್ಲ, ಓಂಕಾರ ಪ್ರತಿಪಾದ್ಯನಾದಂತಹ ಪರಮಾತ್ಮನು ನನ್ನ ಆತ್ಮನಾಗಿದ್ದಾನೆ ಅಂತ ಹೇಳಿ ಅವನನ್ನು ನೋಡ್ಕೊಂಡು ಉಪಾಸನೆ ಮಾಡ್ಬೇಕಂತೆ. ಅಭಿಧ್ಯಾಯಿತ, ಅಭಿಧ್ಯಾನ ಶಬ್ದಾರ್ಥಕ್ಕೆ ಭಾಷಿಕ ಬರೀತಾರೆ. ಅಭಿಧ್ಯಾನ ಅಂತಂದ್ರೆ ಎಡಬಿಡದೆ ತೈಲಧಾರಾವತು ಅವಿಚ್ಛಿನ್ನವಾದ ಸಂತತ ಪ್ರತ್ಯಯ ಪ್ರವಾಹಕರಣಂ. ಸಂತತ ಎಡಬಿಡದೆ ಪ್ರತ್ಯವನ್ನ ಒಂದು ಪಾತ್ರೆ ಇನ್ನು ಪಾತ್ರೆಗೆ ಎಣ್ಣೆ ಹಾಕಿದ ಹಾಗೇನೆ ಹರಿತಾ ಹೋಗೋದು ಭಾವನೆ. ಅದಕ್ಕೆ ಅಭಿಧ್ಯಾನ ಅಭಿಧ್ಯಾನ. ಕೆಲ ನಿಮ್ಗೆ ಉಪಹಾರ ಆಗಿದೆ ಅಲ್ವಾ? ಇವರಿಗೂ ಓಂಕಾರವನ್ನ ಧ್ಯಾನ ಮಾಡುತ್ತಿರ್ತಾನೋ ಅವನು ಕಥಮಂ. ಕಥಮಂದ್ರೆ ಉಪಾಸನೆಗಳನ್ನು ಗೆದ್ದುಕೊಳ್ಳಬೇಕಾದ ಲೋಕ ತುಂಬಾ ಇದೆ. ಅನೇಕೇ ಲೋಕಾಹ ಜೇತವ್ಯಾಹ ತೇಷು ಕಥಮಂ.
ಅನೇಕ ಲೋಕಗಳ ಪೈಕಿ ಯಾವ ಲೋಕವನ್ನ ತೇನ ಕೇನ ಓಂಕಾರೇಣ ಉಪಾಸಕೇನ ಅಲ್ಲ, ಸಹ ಇದೆ ಮತ್ತೆ ತೇನ ಆಗಲ್ಲ ಅವನಿಗೆ. ಸಹ ಅಂದ್ರೆ ಉಪಾಸಕ ಮತ್ತೇನ ಅಲ್ಲ. ತೇನಕೇನ ಓಂಕಾರೋಪಾಸನೇನ ಕಥಮಂ ಲೋಕಂ ಜಯತಿ, ಯಾವ ಲೋಕವನ್ನು ಗೆದ್ಕೊಳ್ತಾನೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ತಸ್ಮೈ ಕಸ್ಮೈ ಸತ್ಯಕಾಮಾಯ ಸಹ ಕಹ ಪಿಪ್ಪಲಾದ. ಸತ್ಯಕಾಮನಿಗೆ ಪಿಪ್ಪಲಾದನು ಹೋವಾಚ ವಾಚ ಹೇಳಿದನಷ್ಟೇ. ಏನಂತ ಏತದ್ವೈ, ಇದೇ ಅಲ್ಲನಯ್ಯ, ಇದೇ ಕಣಯ್ಯ ಅಂದ್ರು. ಇದೇ ಕಣ ಯಾವುದು? ಇದು ಓಂಕಾರ. ಓಂಕಾರ ಅನ್ನೋದು ಏನಿದೆ ಅದೇ ಸತ್ಯಕಾಮ. ಪರಂಚಾಪರಂಚ ಬ್ರಹ್ಮ ಇದು. ಈ ಓಂಕಾರ ಪರಾಪರ ಬ್ರಹ್ಮಕ್ಕೆ ಪ್ರತೀಕವಾಗಿದೆ. ಓಂಕಾರದ ಪರಬ್ರಹ್ಮವನ್ನೂ ಪಡ್ಕೋಬಹುದು, ಓಂಕಾರದಿಂದ ಅಪರ ಬ್ರಹ್ಮವನ್ನೂ ಪಡ್ಕೋಬಹುದು. ಓಂಕಾರದ ಪರಬ್ರಹ್ಮನ ಹೆಂಗ್ ಪಡ್ಕೊಳ್ತಾರೆ? ಮಾಂಡೂಕ್ಯದಲ್ಲಿ ಹೇಳ್ತಕ್ಕಂಥ ಅಭಿಧಾನಾಭಿಧೇಯ ಪ್ರಕ್ರಿಯೆಯಿಂದ ಹೋಗ್ತಾರೆ. ಅದು ಪ್ರಕ್ರಿಯೆ ಉಪಯೋಗಿಸ್ತಾರೆ. ಈಗ ಕಾರ್ಯಕಾರಣ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಗದ್ದಿಶ್ಯ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ ಅಂತಿದೆಯೋ, ಓಂಕಾರವೂ ಪ್ರಕ್ರಿಯೆ ಆತ್ಮನ್ ಕಂಡ್ಕೊಳ್ಳೋಕೆ. ಜಾಗೃತ ಸ್ಥಾನೋ ವೈಶ್ವಾನರ ಅಕಾರ ಪ್ರಥಮ ಮಾತ್ರ, ಸ್ಥಾನ ತೇಜಸೋ ಉಕಾರ ದ್ವಿತೀಯ ಮಾತ್ರ, ಸುಷುಪ್ತ ಸ್ಥಾನ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ. ಅಭಿಧಾನ ಪ್ರಕ್ರಿಯೆ ಅಂದ್ರೆ ಏನಾಗುತ್ತೆ? ಅಂದ್ರೆ ಮೆಥಡ್ ಅಂತ ತಿಳಿಸ್ಕೊಡುವ ಮೆಥಡಿಕ್ ಪ್ರಕ್ರಿಯೆ ಅಂತಾರೆ. ಯಾವುದರಿಂದ ಆತ್ಮಸ್ವರೂಪವನ್ನು ತಿಳಿಸ್ಕೊಡ್ತಾರೋ ಆ ತಿಳಿಸ್ಕೊಡುವ ಮೆಥಡಿಕ್ ಪ್ರಕ್ರಿಯೆ. ಕಾರ್ಯಕಾರಣ ಮೆಥಡ್ ಇಂದ ಆತ್ಮ ತಿಳಿಸ್ಕೊಡ್ತಾರೆ. ಆತ್ಮ ವಾಕ್ಯಾಸ ಆತ್ಮನ್ನು ತಿಳಿಸಿಕೊಡುವ ರೂಟ್, ರೀತಿ, ಮಾರ್ಗ. ಸೊ ಓಂಕಾರದಿಂದ ಪರಬ್ರಹ್ಮನ ಪಡಿಬೇಕು ಅಂದ್ರೆ ಅದಕ್ಕೊಂದು ಹೇಳ್ಕೊಟ್ ಪ್ರಕ್ರಿಯೆ ಇದೆ. ಅದು ಇದ್ರಲ್ಲಿ ಯಾವ್ದೋ ಈಗ ಹೇಳಿರೋ ಉಪನಿಷತ್ ಮಾಂಡೂಕ್ಯದಲ್ಲಿ ಇದೆ ಅಂತ ಹೇಳಿದ್ರೆ, ಮಾಂಡೂಕ್ಯ ಅಲ್ಲ ಇನ್ನೊಂದಂತ ಮುಂದಕ. ಓಕೆ, ಮಾಂಡೂಕ್ಯದಲ್ಲಿ. ಓಕೆ, ಮಾಂಡೂಕ್ಯದಲ್ಲೇ ಕರೆಕ್ಟ್. ಓಕೆ, ಆಗಮ ಪ್ರಕರಣ ಪ್ರಶ್ನದ ಉಪಾಸನೆಯೇ. ಪ್ರಶ್ನದ ಸರಿ ಎಂದ ಓಂಕಾರ ಸಾಧನ ಹೇಳಿದಾರೆ, ಪ್ರಕ್ರಿಯೆ ಹೇಳಿಲ್ಲ. ಆತ್ಮ ಪ್ರಕ್ರಿಯೆ ಹೇಳಿದ್ರು ಮಾಂಡೂಕ್ಯದಲ್ಲಿ. ಅಭಿಧಾನಾಭಿಧೇಯ ಲಕ್ಷಣ ಉಪಾಸನೆ ಅದು. ಉಪಾಸನೆ ಅದು. ಮಾಂಡೂಕ್ಯ ಒಂದರಲ್ಲಿಯೇ ಓಂಕಾರವನ್ನು ಪ್ರಕ್ರಿಯೆ ತಗೊಂಡು ಅಭಿಧಾನಾಭಿಧೇಯ ಪ್ರಕ್ರಿಯೆ. ಅಭಿಧಾನ ಪ್ರಧಾನವಾಗಿ ಓಂ, ಅಭಿಧೇಯ ಪ್ರಧಾನವಾಗಿ ಆತ್ಮ. ಆತ್ಮನಿಗೆ 3 ಪಾದ, ವಿಷಯ ಪ್ರಾಜ್ಞ. ಅಭಿಧಾನ ಪ್ರಧಾನ ಓಂಕಾರಕ್ಕೆ 3 ಮಾತ್ರೆ, ಅಕಾರ ಉಕಾರ ಮಕಾರ. ಓಂಕಾರಕ್ಕೆ ಮಾತ್ರೆ, ಆತ್ಮನಿಗೆ ಪಾದ. ಪಾದ ಅಂದ್ರೆ ಅದೇ ಗ್ಯಾಪ್ ಇನ್ ಬಿಟ್ವೀನ್ ಅಂತಾರೆ ಅದಕ್ಕೆ. ಪಾದ ಅಂದ್ರೆ ಪದ್ಧತಿ, ಅದೇನ ಹೋಗುವ ಸಾಧನ. ವೈಶ್ವಾನರ, ತೇಜಸ, ಪ್ರಾಜ್ಞಾನ, ಮೂಕ, ತುರಿಯನ್ನು ಹೋಗೋದು. ತುರಿಯವೇ ಆತ್ಮ. ಅದು ಪಡ್ಕೊಳ್ಳುವ ಇದು ಅಭಿಧೇಯ ಪ್ರಧಾನವಾಗಿ. ಆಮೇಲೆ ಅಭಿಧಾನ ಪ್ರಧಾನವಾಗಿ ಮತ್ತೆ ಹೇಳ್ತಾ ಇದೆ ಈ ಸತ್ಯಕಾಮನೆ. ಈ ಓಂಕಾರವೇ ಪರಾಪರ ಬ್ರಹ್ಮ ಪ್ರಾಪ್ತಿಗೆ ಸಾಧನವಾಗಿದೆ ಕಣಪ್ಪ ಅಂತ ಆರಂಭ ಮಾಡಿಕೊಂಡು, ಯಾವನಾದರೂ ಸರಿ ಅಂದ್ರೆ ಈ ಓಂಕಾರ ಉಪಾಸಕನಾದ ಯಾವನಾದರೂ ಸರಿ ಏತಮ್ಮನ ಈ ಪರಮಾತ್ಮನ ಓಂ ಎಂಬಿ ಅಕ್ಷರದಿಂದಲೇನೆಯೇ ತ್ರಿಮಾತ್ರಾರೂಪವಾದ ಓಂಕಾರ ಎಂಬ ಅಕ್ಷರದಿಂದ, ತ್ರಿಮಾತ್ರಾರೂಪ ಅದು. ಆ ಓ ಮಾ ಅಂತ. ಆ ಅಂದ್ರೆ ಎಚ್ಚರ, ಇದು ವೈಶ್ವಾನರ ಒಂದೇ ಅಭೇದ. ಊ ಅನ್ನೋದು ತೈಜಸ ಸ್ವಪ್ನಾತ್ಮ, ಮಾ ಅನ್ನೋದು ಪ್ರಾಜ್ಞ ಸುಷುಪ್ತಾತ್ಮ. ಅಭಿಧಾನ ಪ್ರಧಾನವಾಗಿ ಮಾ ಅಂದ್ರೆ ಅಭಿಧೇಯ ಪ್ರಧಾನ ಪ್ರಾಜ್ಞ. ಪ್ರಾಜ್ಞನಿಗೆ ಮಾ ಅಂತ ಹೆಸರಲ್ಲ, ವೈಶ್ವಾನಿಗೆ ಆ ಅಂತ ಹೆಸರಲ್ಲ, ಊ ತೈಜಸ ಹೆಸರಲ್ಲ. ಅಭಿಧಾನ ಪ್ರಧಾನವಾಗಿ ನೋಡಿದ್ರೆ ಅದೇ ಅಕಾರ. ಅದನ್ನೇ ಅಭಿಧೇಯ ಪ್ರಧಾನ ನೋಡಿದ್ರೆ ವೈಶ್ವಾನರ. ಈ ಅಭಿಧಾನ ಅಭಿಧೇಯ ಎರಡಲ್ಲ, ಅದು ಒಂದೇ ತತ್ವವನ್ನೇ 2 ಮುಖ, 1 ರೂಪ 2 ಮುಖ ಇದ್ದಾಗೆ. ಈ ಎಂಬಿ ಪರಪುರುಷನ ವಿಧ್ಯಾನ ಮಾಡುತ್ತಾನೋ ಅವತನು ಸಾಮಗಳಿಂದ, ಅಲ್ಲಿ ಒಂದು ಋಗ್ಭಿಹಿ ಏಕಂ ಮನುಷ್ಯಲೋಕಂ, ಯಜುರ್ಭಿಹಿ ಅಂತರಿಕ್ಷಂ ಸೋಮಲೋಕಂ, 3 ಸಾಮಭಿಹಿ ಬ್ರಹ್ಮಲೋಕಂ. ಇದೇಕಮಾತ್ಮ ವಿಧ್ಯಾಯೇತ
ತೇರ್ನೀವ ಜಗತ್ಯಾಂ ತುಮ್ನಂ ಸಂಪದ್ಯತೆ ತಮೃಚೋ ಮನುಷ್ಯಲೋಕಂ ವನಯಂತೆ ಇದು ಜುಮಾತ್ರೇಣ ಉಪಾಸೀತ ಯಜುರ್ಭಿರ್ನೀಯತೆ ಸೋಮಲೋಕಂ ಸ ಸೋಮಲೋಕೆ ವಿಭೂತಿ ಪುನರಾವರ್ತತೆ ಯ ಪುನರೇತಂ ತ್ರಿಮಾತ್ರೇಣ ಒಮಿತ್ಯೇತೆ ನಿಮಾಕ್ಷರೇಣ ಪರಮಪುರುಷಂ ವಿಧ್ಯಾಯೀತ ಸ ಸಾಮಭಿರ್ನೀಯತೆ ಬ್ರಹ್ಮಲೋಕಂ. ಅದು ಮುಂದಕ್ಕೆ ಹಿಂದೆ ಎರಡು ಸೇರಿಸ್ಕೋಬೇಕು, ಬರೀ ಮೂರನೇ ಮಾತ್ರ ಅಂತಲ್ಲ. ಒಂದ್ ಮಾತ್ರೆಯಿಂದ ಬರೀ ಆ ಭಾಷೆ ಮಾಡೋದಲ್ಲ. ಇಡೀ ಓಂಕಾರಕ್ಕೆ ಅಕಾರದ ವ್ಯಾಪ್ತಿ ಎಷ್ಟು ಅಷ್ಟನ್ನೇ ಚಿಂತನೆ ಮಾಡಿದೆ ಅಂತ ಅರ್ಥ. ಇಡೀ ಓಂಕಾರ ಉಪಾಸನೆ ಮಾಡ್ಬೇಕು, ಆ ಅಂತ ಭಾಷೆ ಮಾಡೋದು. ರಹಸ್ಯ ಇದೆ ಇದರಲ್ಲಿ. ಪರಪುರುಷನನ್ನ ಪರಮಾತ್ಮನನ್ನು ಯಾರು ಧ್ಯಾನ ಮಾಡುತ್ತಾರೋ ಅವರು ಸಾಮದಿಂದ ಬ್ರಹ್ಮಲೋಕಕ್ಕೆ ಎತ್ತಲ್ಪಡುತ್ತಾರೆ ಅಂತ ಹೇಳಿ ಈ ರೀತಿಯಾದ ವಾಕ್ಯದಿಂದ ಪ್ರಶ್ನೋಪನಿಷತ್ತು ಹೇಳಿಬಿಟ್ಟು, ಅದೇ ತರಹ ಕಠೋಪನಿಷತ್ತಲ್ಲೂ ಕೂಡ ಧರ್ಮಾಧರ್ಮಗಳನ್ನು ಮೀರಿದ್ದಾದ ಧರ್ಮ ಅನ್ಯತಾಸ್ಮಾಕೃತ ಕಾರ್ಯಕಾರಣವನ್ನು ಮೀರಿದ್ದಾದ, ಕಾಲತ್ರಯವನ್ನು ಮೀರಿದ್ದಾದ, ಕಾಲತ್ರಯ ಮೀರಿದ್ದು, ಕಾರ್ಯಕಾರಣ ಮೀರಿದ್ದು, ಧರ್ಮಾಧರ್ಮ ಮೀರಿದ್ದಾದ ಯಾವ ತತ್ವ ಉಂಟೋ ಅದನ್ನು ಹೇಳು ಅಂತ ಕೇಳಿದ್ದಕ್ಕೆ ಅದು ಓಂ ಅಂತ ಕೊಟ್ಟ. ಈ ಪ್ರಶ್ನೆ ಅದು ನಚಿಕೇತನ ಪ್ರಶ್ನೆ. ಅನ್ಯತ್ರ ಧರ್ಮ ಅನ್ಯತ್ರ ಧರ್ಮ ಅನ್ಯತ್ರಾಸ್ಮಾಕೃತ ಅನ್ಯತ್ರ ಭೂತಾಚ ಭವ್ಯ ಯತ್ತತ್ ಪಶ್ಯಸಿ ತದ್ವದ ಅಂದ. ಅದಕ್ಕೆ ಸರ್ವೇ ವೇದ ಹೇಳ್ಬಿಟ್ಟು ಓಂ ಇತ್ಯೇತದ್ ದಿವಸ ಕೊಟ್ಟ. ಓಂಕಾರವೇ ಅದು. ಯಮನು ಕೂಡ ನಚಿಕೇತನಿಗೆ ಓಂಕಾರ ಹೇಳಿದ. ಪಿಪ್ಪಲಾದರು ಸತ್ಯಕಾಮನಿಗೆ ಓಂಕಾರ ಹೇಳಿದ್ರು. ಪರಮಾತ್ಮನು ಅರ್ಜುನಿಗೆ ಓಂಕಾರ ಹೇಳಿದ. ಸನ್ಯಾಸಿಗೆ ಓಂಕಾರ ಅಂತ ಯಾಕೆ ಹಠ ಮಾಡ್ತೀರಾ? ಎಲ್ಲಿದೆ ಸನ್ಯಾಸಿಗೆ ಮಾತ್ರ ಓಂಕಾರ ಅಂತ? ಉಪನಿಷತ್ತಲ್ಲಿ ಇಲ್ವಲ್ಲ. ಸನ್ಯಾಸಿಗಳು ಮಾತ್ರ ಓಂಕಾರ ಮಾಡೋದು, ಬಾಕಿ ಗೃಹಸ್ಥರು ಮಾತ್ರ ಉಪಾಸನಾ ವಿಷಯ ಮಾಡ್ಕೊಂಡಿರ್ಬೇಕು, ಪಂಚಾಯತ್ ಅಗ್ನಿಹೋತ್ರ ಮಾಡ್ಕೊಂಡಿರ್ಬೇಕು, ಅಷ್ಟೇ ಅವರಿಗೆ ಪೂತಾಹಿ ಗೃಹಸ್ಥ ಈ ರೀತಿ ಹೇಳಕ್ಕಲ್ಲ. ಏನ್ ಕಾರಣ? ಓಂಕಾರ ಉಪಾಸನೆ ಯಾಕೆ ಮಾಡ್ಬಾರ್ದು? ಗೃಹಸ್ಥರು ಮಾಡ್ಬಾರ್ದನ್ಯಾ? ಸ್ಮೃತಿಕಾರರು ನಿಷೇಧ ಮಾಡಿದಾರ ಗೃಹಸ್ಥ ಮಾಡ್ಬಾರ್ದು ಅಂತ. ಏನಪ್ಪ ಸ್ಮೃತಿಯಲ್ಲಿ ಕಡವೆ ಇದ್ದಲ್ಲ, ಯಾವ ಸ್ಮೃತಿ ಇದೆ? ಅಯ್ಯಪ್ಪ ಕೆಟ್ಟದ ಈ ಸೇವೆ ಜ್ಞಾಪಕ ಮಾಡ್ಕೊಂಡಿಲ್ವೋ? ಧರ್ಮಸಿಂಧ ಸ್ಮೃತಿಕಾರ ಅಲ್ಲ ಕಣ, ನಿಬಂಧ ಸ್ಮೃತಿಕಾರ ಅಲ್ಲ. ಭಗವದ್ಗೀತಾ ಸ್ಮೃತಿ ಅಲ್ವಾ? ಭಗವದ್ಗೀತೆ ವ್ಯಾಸ ಸ್ಮೃತಿ ಅಲ್ಲಿ ಹೇಳಿಲ್ವಾ? ಹೋಗಿ ಧರ್ಮಸಿಂಧ ತಂಪತ್ತ ಜ್ಞಾಪಕ ಮಾಡ್ಕೊಂಡಿಲ್ಲೋ? ಅಯ್ಯೋ ಸ್ನಾನ ಮಾಡ್ಬೇಕು ನಾವು ಜ್ಞಾಪಕ ಮಾಡ್ರೆ. ಏನಿಂದ ಧರ್ಮಸಿಂಧು ಅದಕ್ಕೆ ಅಕಾರ ಸೀರಿಸಿ ಹಿಂದಕ್ಕೆ ಎಂತ ಧರ್ಮಸಿಂಧು ಹೊಲದು ಬಲಭುಜ ಅಂದ್ರೆ ಸನ್ಯಾಸಿಯು ಅಕಸ್ಮಾತ್ ವಾಪಸ್ ಗೃಹಸ್ಥ ಆಗ್ಬೋದು. ಧರ್ಮಸಿಂಧು ಇದೆ. ಮದುವೆ ಪಾಶ್ಚಿತ್ಯ ಮಕ್ಕಳು ಮದುವೆ ಮಾಡ್ಕೋಬೋದು. ಅದು ಲೆಕ್ಕ ಇಲ್ಲ ಅವ್ರಿಗೆ. ಅವ್ರು ಸುತ್ತ ವರ್ಷ ಓದೂ ಇಲ್ಲ. ಏನ್ ಪ್ರಕಾರ ಹೇಳಿದ್ರು ಶಾಸ್ತ್ರದಲ್ಲಿ ಬಹಿಸ್ತು ಉಭಯತ ಸ್ಮೃತಿ ರಾಚಾರಾಚಾರ ಬಾದ್ರಾಂಡ್ರು ಸ್ಪಷ್ಟವಾಗಿ ಹೋಯ್ತು ಹೋಯ್ತು. ಆಮೇಲೆ ಹೆಂಗಸರು ವಿಶ್ವಸಾಮ ಓದ್ಬಾರ್ದು, ಹೆಂಗಸರು ವಿಶ್ವಸಾಮ ಹೇಳಬಾರ್ದು, ಗೀತೆ ಓದ್ಬಾರ್ದು, ಏನೇನು ಏನು ಅನ್ಕೊಂಡಿದಾರಪ್ಪ ಹೆಂಗಸರು ಅಂದ್ರೆ. ಬರೀ ಅಡಿಗೆ ಮಾಡ್ಕೊಂಡಿರ್ಬೇಕು, ಮನೆಯಲ್ಲ ಸಾರಿಸೋದು ಒರೆಸೋದು ಅಷ್ಟೇ ಹೆಂಗಸರು ಕೆಲಸ ಮಾಡ್ಕೊಂಡಿದ್ರು. ತುಂಬಾ ಇದು ಮುಸಲ್ಮಾನರಿಗೆ ಯಾವ ಭಾವನೆಯೋ ಹೆಂಗಸರ ಮೇಲೆ ಆ ತರಹ ಈ ನಮ್ಗೆ ಮನುಸ್ಮೃತಿಕಾರಗಳ ಇಲ್ಲ, ಧರ್ಮಕಾರಲ್ಲ ಹಾಗೆ ಮಾಡ್ಕೊಂಡಿದ್ದಾರೆ. ಅವರಲ್ಲೇ ಈ ಹೆಂಗಸನ್ನ ವಿಕೃತಿ ಮಾಡೋದು, ಈಗ ಬೋಳ ಮಾಡೋದು, ಇದು ಸ್ಮೃತಿಲಿಲ್ಲ. ಒಕ್ಕೊಳ್ನ ಹೇಳುತ್ತವೆಯೋ, ತಪಸ್ಸುಗಳು ಯಾವುದಕ್ಕಾಗಿ ಮಾಡುತ್ತಾರೋ ಯಾವುದನ್ನೇ ಹೇಳುತ್ತವೆಯೋ ಇದೇ ಮೊದಲಾದ ವಾಕ್ಯಗಳಿಂದಲೂ ವಚನಗಳಿಂದಲೂ ಕೂಡ ಓಂಕಾರೋಪಾಸನೆಯು ವಿಹಿತವಾಗಿದೆ. ಅದು ಪರಸ್ಯ ಬ್ರಹ್ಮಣ ವಾಚಕ ರೂಪೇಣ ಪ್ರತಿಮಾವತ್ ಪ್ರತೀಕ ರೂಪೇಣ ವಾ ಪರಬ್ರಹ್ಮ ಪ್ರತಿಪತ್ತಿ ಸಾಧನತ್ವೇನ ಮಂದ ಮಧ್ಯಮ ಬುದ್ಧೀನಾಂ ವಿವಕ್ಷಿತಸ್ಯ ಓಂಕಾರಸ್ಯ ಉಪಾಸನಂ
ಕಾಲಾಂತರೆ ಮುಕ್ತಿ ಫಲಂ ಉಕ್ತಂ ಯತ್ ತದೇವ ಇಹಾಪಿ ಕವಿಂ ಪುರಾಣ ಮನುಶಾಸಿತಾರಂ ಇದಕ್ಷರಂ ವೇದವಿದೋ ವದಂತಿ ಇತಿ ಚ ಉಪನ್ಯಸ್ತಸ್ಯ ಫಲಸ್ಯ ಬ್ರಹ್ಮಣಃ ಪೂರ್ವೋಕ್ತ ರೂಪೇಣ ಪ್ರತಿಪತ್ಯುಪಾಯಭೂತಸ್ಯ ಓಂಕಾರಸ್ಯ ಕಾಲಾಂತರ ಮುಕ್ತಿಫಲಂ ಉಪಾಸನಂ ಪುನಶ ಅಮಾಂತರ ಕಾಲಾಂತರ ಮುಕ್ತಿಫಲಂ ಉಪಾಸನಂ ಯೋಗಧಾರಣಾ ಸಹಿತಂ ವಕ್ತವ್ಯಂ ಪ್ರಸಕ್ತಾನುಪ್ರಸಕ್ತಂಚ ಯತ್ಕಿಂಚಿತ್ ಇತ್ಯೇವಮರ್ಥಂ ಉತ್ತರೋ ಗ್ರಂಥ ಆರಭ್ಯತೆ. ಮುಂದಿನ ಗ್ರಂಥ ಏನಕ್ಕೆ ಬಂದಿದೆ ಅಂತ ಪೀಠಿಕೆ ಹಾಕ್ತಾ ಇದ್ದಾರೆ. ಪರಬ್ರಹ್ಮಕ್ಕೆ, ನಿರ್ಗುಣ ಬ್ರಹ್ಮಕ್ಕೆ, ಪರಮಾತ್ಮನಿಗೆ ವಾಚಕ ಅನ್ನೋ ಹೆಸರು. ಹೇಗೆ ತೇಜೋ ಅನ್ನೋದು ಅವನ ವಾಚಕ, ಅದು ಪುಸ್ತಕ ಅನ್ನೋ ಪದ ಇದಕ್ಕೆ ವಾಚಕ, ಇದನ್ನು ಹೇಳುತ್ತೆ ಅಂತ. ಅದು ಓಂ ಅನ್ನೋ ಯಾರನ್ನು ಹೇಳುತ್ತೆ? ಪರಮಾತ್ಮನ ಹೇಳುತ್ತೆ. ಅನುಪಮ ಅಂತ ಅವ್ರಿಗೆ ಹೆಸರು, ಪ್ರಸನ್ನ ಅಂತ ಇವ್ರಿಗೆ ಹೆಸರು, ಸುರೇಖಾ ಅಂತ ಅವ್ರಿಗೆ ಹೆಸರು, ಹಾಗೆ ದ್ವಾರಕಾನಾಥ ಅಂತ ಅವ್ರಿಗೆ ಹೆಸರು. ಆ ಹೆಸರು ಹೇಗೆ ಆ ವ್ಯಕ್ತಿನ ಹೇಳುತ್ತದೋ, ಓಮನ ಪದ ಯಾರನ್ನು ಹೇಳುತ್ತೆ ಅಂತ ಕೇಳಿದ್ರೆ ಅದು ಪರಮಾತ್ಮನ ಹೇಳುತ್ತೆ. ಅಂದ್ರೆ ಪರಮಾತ್ಮನಿಗೆ ಅದು ವಾಚಕ ಅಂದ್ರೆ ನಾಮಧೇಯ ಅಂತ ಹೆಸರು. ಅಭಿಧಾನ, ವಾಚಕ, ನಾಮಧೇಯ ಎಲ್ಲ ಒಂದೇ ಅರ್ಥ. ಪರಬ್ರಹ್ಮನ್ ಹೇಳುತ್ತೆ. ಪರಬ್ರಹ್ಮನ್ ಹೇಳ, ಅದು ಪ್ರಿಯವಾದ ಹೆಸರು ಪರಮಾತ್ಮನಿಗೆ. ಅದು ಪರಮಾತ್ಮನಿಗೆ ಪರಮಾತ್ಮ, ನಾರಾಯಣ, ಹರಿ, ಕೃಷ್ಣ, ಶಿವ ಅನೇಕ ಹೆಸರಿದ್ರು. ಎಲ್ಲಾ ಹೆಸರಿಗಿಂತಲೂ ಸಮೀಪತಮವಾದ ಪ್ರಿಯತಮವಾದ ಹೆಸರು ಓಂಕಾರ. ಓಮನು ಬಹಳ ವ್ಯಾಪಕವಾದ ಅರ್ಥ ಇಟ್ಟು ಪರಮಾತ್ಮ ಅರ್ಥ ಸ್ವಭಾವಕ್ಕೆ, ಸ್ವರೂಪಕ್ಕೆ ಪೂರ್ತಿ ಹೊಂದತ್ತೆ. ಅದು ಅಲ್ಲಿ ಅಕಾರ, ಉಕಾರ, ಮಕಾರ ಮಾತ್ರ ವ್ಯಾಪಕ ನೋಡಿದ್ರೆ ಸಾಕ್ಷಾತ್ ಪರಬ್ರಹ್ಮದ ಸ್ವರೂಪನೇ ಹೇಳುತ್ತೆ. ನಾವಂಗ ಊಹಿಸ್ಕೊಂಡಿದೀವಿ, ಅದು ನಿಜ ಇದೆ ಅಂತೀರಾ? ನಮ್ದು ಸುಮ್ನೆ ನಾವಂಗೆ ಇಮ್ಯಾಜಿನ್ ಮಾಡ್ಕೋತಾ ಇದ್ವಿ. ನಿಜ ಅಂದ್ರೆ ಅದು ಹಂಗೆ ಇದೆ ಅಂತೀರಾ? ಹಂಗೆ ಅಂತ ಇದೀನಿ. ಹಾಗೆ ಇದೆ. ಉಪನಿಷತ್ ಹಾಗೆ ಹೇಳ್ತಲ್ಲ, ಆ ಉ ಮ ಆ ಉ ಅದು ಓ ಗುಣಸಂಧಿ ಆಗತ್ತೆ. ಸಂಧಿಯಲ್ಲಿ ಗುಣಸಂಧಿ ಅಂತ ಸಂಧಿ ಇದೆಯಲ್ಲ, ಅದು ಓ ಆಗಬೇಕಾದ್ರೆ ಆ ಉ ಸೇರಿದ್ರೆ ಓ ಆಗೋದು, ಇದು ಓ ಆಗೋದೇ ಇಲ್ಲ. ಅದೇ ಓಂಕಾರಕ್ಕೆ ಇನ್ನು ಹಿಂದೆ ಕಲ್ಪನೆ ಅಲ್ಲ, ಆಗಲ್ಲ, ಇದೆ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಋಷಿಗಳು ಕಂಡುಕೊಂಡಿರ್ತಾರೆ. ಅದಲ್ಲ ಅವ್ರು ಹೇಳ್ತಿರೋದು, ಓಂಕಾರದ ಅಷ್ಟು ಶಕ್ತಿ ಇದೆ, ಅಷ್ಟು ಮಹತ್ವ ನಾವು ಕಲ್ಪನೆ ಮಾಡಿದ ಅಂತ ಹೇಳ್ತಾರೆ. ಓಂ ಅನ್ನೋ ಪದದಲ್ಲಿ ಕಲ್ಪನೆ ಅಲ್ಲ, ಕಲ್ಪನೆ ಅಲ್ಲ ಅಂತ ಇದ್ದೀರಾ? ರಿಯಲಿ ಹಾಗಿದೆ ಅದು ಓಂಕಾರ. ಹೆಂಗೆ ಹೇಳಿ? ಶ್ರುತಿ ಮೇಧೆಯ ಪಿಹಿತ, ಲೌಕಿಕ ಪ್ರಜ್ಞೆಯನ್ನು ಮುಚ್ಚೋಗ್ಬಿಟ್ಟಿದ್ಯಾ. ಸಾಮಾನ್ಯ ಜನರಿಗೆ ಅದೊಂದು ಶಬ್ದ, ಬಾಗಿಲು ಶಬ್ದ, ಕಿಟಕಿ ಶಬ್ದ, ಓಮನ್ ಶಬ್ದ ಅಂತ ಅನ್ಸಾರೆ. ಆದ್ರೆ ಓಂಕಾರದ ತತ್ವ ರಹಸ್ಯ ಗೊತ್ತಿಲ್ಲ ಪ್ರಾಕೃತ ಜನರಿಗೆ. ಅದು ಓಂಕಾರದಲ್ಲಿ 3 ಮಾತ್ರೆ. ನಿಜವಾಗಿ ಓಮನದಲ್ಲಿ 3 ಮಾತ್ರೆ ಇದ್ದು, 3 ಮಾತ್ರೆಯು 3 ಅವಸ್ಥೆಯನ್ನು ಹೇಳುತ್ತಿದ್ದು, 3 ಅವಸ್ಥಾ ರೂಪವು ಪರಮಾತ್ಮನೇ ತೋರ್ಕೊಂಡ ವಿಶೇಷ ರೂಪ ಆದ್ರಿಂದ, ಪರಮಾತ್ಮನ ಬಿಟ್ಟು ಅವಸ್ಥೆ ಇಲ್ಲವಾದ್ದರಿಂದ ನೇರವಾಗಿ ಪರಮಾತ್ಮನೇ ಆ ಓಂಕಾರ ಹೇಳುತ್ತೆ. ಪರಮಾತ್ಮನ ವ್ಯಕ್ತ ರೂಪವೇ ಓಂಕಾರ, ಅವ್ಯಕ್ತ ರೂಪ ನಿರ್ಗುಣ ನಿರಾಕಾರ ನಿರ್ವಿಶೇಷ ರೂಪ. ಹೇಳಿಪ್ಪ. ಎರಡು ಪ್ರಶ್ನೆ ಗುರುಗಳೇ. ಈ ಓಂ ಹೇಳಿದ್ರೆ ಪೂರ್ತಿ ಶರೀರದಲ್ಲಿ ಒಂಥರ ಅನುಭವ ವರ್ಣಿಸಕ್ಕಾಗಲ್ಲ ಅಂತ ಅನುಭವ ಆಗತ್ತೆ. ವೈಬ್ರೇಷನ್ ಬರುತ್ತೆ ನಮ್ಗೆ. ಹೌದು, ಓಂಕಾರ ಮಾಡಿ ಕೂತ್ಕೊಂಡ್ರೆ, ಓಂ ಅಂತ ಮಾಡಿ ಕೂತ್ಕೊಂಡ್ರೆ ಅಷ್ಟು ಸಂತೋಷ, ಅಂತ ವೈಬ್ರೇಷನ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅದನ್ನ. ಹೌದು, ಅದೊಂದು ನೋಡ್ತೀವಿ. ಇನ್ನೊಂದೇನಂದ್ರೆ ಈ ತ್ರಿಪ್ರಾಣಾಯಾಮ ಅಂದ್ಬಿಟ್ಟು ಓಂ ಅಂದ್ಬಿಡ್ತಾರೆ, ಅದೇನೋ ಗೊತ್ತಾಗಲ್ಲ. ಅದೇನದು? ಅಷ್ಟು ಅದು ಮಾಡಕ್ ಸೋಮಾರ್ತನ, ಪ್ರಾಣಾಯಾಮ ಮಾಡಕ್ ಸೋಮಾರ್ತನಕ್ಕೆ ಉದಾಹರಣೆ ಅಷ್ಟೇ. ನಿಜವಾಗಿ ಪರಮಾತ್ಮನು ಲೋಕಗಳಿಗೆ ಸಾರ ನೋಡ್ಬೇಕು ಅಂತ ಹೇಳಿ 3 ಲೋಕ ಇದೆಯಲ್ಲ, ಭೂಲೋಕ, ಅಂತರಿಕ್ಷ ಲೋಕ, ದ್ವಿಲೋಕ. ಅದ ಸಾರವನ್ನು ತೆಗೆಯುವಾಗ ಋಗ್ವೇದ, ಯಜುರ್ವೇದ, ಇದು ಅಗ್ನಿವಾಯು ಆದಿತ್ಯ ಅಂತ ಬಂದಂತೆ. ಅಗ್ನಿವಾಯು ಆದಿತ್ಯ ಸಾರ ತೆಗಿಬೇಕಾದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ ಭೂಹು ಭುವ ಸ್ವಹ, ಭೂಹು ಭುವ ವ್ಯಾಹೃತಿಯ ಸಾರ ಆ ಊಮ. ಆ ಊಮ ಒಟ್ಟೆ ಓಂಕಾರ. ಅಂದ್ರೆ ಸಮಸ್ತ ಲೋಕಗಳ, ಸಮಸ್ತ ದೇವತೆಗಳ, ವೇದಗಳ ವ್ಯಾಹೃತಿಯ ಸಾರವೇ ಓಂಕಾರ.
ಭೂ ಭೂ ಸ್ವಾಹ ಅದು ಒಂದ್ಸತಿ ಮತ್ತೆ ಹೇಳಿ ಗುರುಗಳೇ, ಅದು ಬೇಗ ಬೇಗ ಹೇಳ್ಬಿಟ್ರೆ ನಂಗೆ ಅರ್ಥ ಆಗಿಲ್ಲ. ಭೂ ಅಂದ್ರೆ ಭೂಮಿ, ಕರೆಕ್ಟ್. ಭುವ ಅಂದ್ರೆ ಅಂತರಿಕ್ಷ, ಸುಹ ಅಂದ್ರೆ ಸ್ವರ್ಗ. ಸ್ವರ್ಗ. ಅದನ್ನೇ ನಾವು ಪೃಥ್ವಿ ಲೋಕ, ಅಂತರಿಕ್ಷ ಲೋಕ, ಲೋಕ ಹೇಳ್ತೀವಿ. ಅದರ ಸಾರ ಜಿಷ್ಟಿ ಏನು, ಹೀಗೆ ಲವಂಗದ ಎಣ್ಣೆ ಲವಂಗದ ಸಾರವೋ ಹಾಗೆ 3 ಲೋಕದ ಸಾರ 3 ದೇವತೆಗಳು, 3 ದೇವತೆ ಅಗ್ನಿ ವಾಯು ಆದಿತ್ಯ. ಅದರ ಸಾರ ಋಗ್ವೇದ ಯಜುರ್ವೇದ ಸಾಮವೇದ. ಅದರ ಸಾರ ವ್ಯಾಹೃತಿ ಭೂಹು ಭುವಃ ಸ್ವಹ. ಅದರ ಸಾರ ಓಂಕಾರ ಆ ಉಮ. ಹೌದು. ಅದೇನೋ ವೈಬ್ರೇಷನ್ಸ್ ಕ್ರಿಯೇಟ್ ಆಗೋದು ಅದು ತುಂಬಾ ಇದು ಅಂತಾರೆ. ಅದು ಅದರಲ್ಲಿರೋ ಶಕ್ತಿನ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನಾವು ಅದನ್ನ ಗಾಯತ್ರಿ ಜಪದಲ್ಲಿ 3 ಪಾದ ಇದೆಯಲ್ಲ, ಮೊದಲು ಓಂ ಅಂತ ಹೇಳ್ತೀವಿ, ಅಂದ್ರೆ ಪರಮಾತ್ಮ 3 ಇದ್ರ ಎಲ್ಲ ಸಾರ. ಅದರ ವಿವರಣೆ ಭೂರ್ಭುವಸ್ವಹ, ಓಂ ಭೂರ್ಭುವಸ್ವಹ. ಅದರ ವಿವರಣೆ ತತ್ಸವಿತುವರೆಣ್ಯಂ ಭರ್ಗೋ ದೇವಸಿರೀಮಿ ಧಿಯೋಯೋಮ. ಅದೇ ಭೂಮಿ ಅಂತರಿಕ್ಷಂ ಯಶೋಯು ಸಾಮಾನಿ ಪ್ರಾಣಾಪಾನ ವ್ಯಾನ ಅಂತ ಬರದಾನಗಳು ವಿವರಣೆ ಕೊಟ್ಟಿದೆ. ನಾಮರೂಪ ಕರ್ಮಾತ್ಮಕವಾಗಿದೆ. ಭೂಮಿ ಅಂತರಿಕ್ಷ ಎಲ್ಲ ರೂಪ, ರುಚೋಯು ಸಾಮಾನಿ ನಾಮ, ಪ್ರಾಣಾಪಾನ ವ್ಯಾನ ಕರ್ಮ. ಅದು 3 ಪಾದಗಳಿಂದ ವ್ಯಾಪಿಸ್ಕೊಂಡಿದೆ. 3 ಪಾದಗಳು ಗಾಯತ್ರಿಯ 3 ಪಾದಗಳು 3 ಇದರಿಂದ ವ್ಯಾಹೃತಿಯಿಂದ, 3 ವ್ಯಾಹೃತಿ ಓಂಕಾರದಿಂದ. ಈಗ ಓಂ ಭೂರ್ಭುವ ಸ್ವಹ ತತ್ಸವಿತುವರೆಣ್ಯಂ ಭರ್ಗೋ ದೇವಸಿ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂದ್ರೆ ಇಡೀ ವಿಶ್ವವನ್ನೆಲ್ಲ ತಗೊಂಡು ಬಂದಾಯ್ತು. ಸರ್ವ ವೇದಾತ್ಮಕವಾಗಿ, ಸರ್ವ ಲೋಕಾತ್ಮಕವಾಗಿ, ಸರ್ವ ಕ್ರಿಯಾತ್ಮಕವಾಗಿರ್ತಕ್ಕಂತಹ ಪರಮಾತ್ಮನನ್ನೇ ಗಾಯತ್ರಿ ಅಂತ ಹೇಳ್ತಾ ಇದ್ದೀನಿ. ಅರ್ಥ ವ್ಯಾಪಕವಾದ ಅರ್ಥ ಗಾಯತ್ರಿ. ಸುಮ್ಮನೆ ಮೆಕ್ಯಾನಿಕ ಮಾಡ್ತಾರೆ, ಹೋಗ್ತಾರೆ. ಯಾವುದನ್ನು ಇಷ್ಟಪಡುತ್ತಾ ಬ್ರಹ್ಮಚರ್ಯವನ್ನು ಮಾಡುತ್ತಾರೋ ಆ ಸ್ಥಾನವನ್ನು ಸಂಗ್ರಹವಾಗಿ ನಿಮ್ಗೆ ಹೇಳ್ತೀನಿ. ಅದು ಓಂ ಎಂಬುದೇ ಅದು. ಈ ರೀತಿಯಾದಂತಹ ವಾಕ್ಯಗಳಿಂದ ಪರಬ್ರಹ್ಮಕ್ಕೆ ವಾಚಕ, ವಾಚಕ ಅಂದ್ರೆ ನೇಮ್, ಹೆಸರು, ಅಭಿಧಾನ 6 ಪದಿಂದಲೂ. ಹಾಗೆ ಪ್ರತಿಮೆ ಹೇಗೆ ಅದೇ ವಿಷ್ಣು ಪ್ರತಿಮೆ, ಗಣಪತಿ ಪ್ರತಿಮೆ, ರಾಮನ ಪ್ರತಿಮೆ, ರಾಮನ ಸೂಚನೆ ಮಾಡುತ್ತೋ ಹಾಗೆ ಓಂಕಾರವು ಪರಮಾತ್ಮನಿಗೆ ಪ್ರತೀಕವಾಗಿದೆ. ಓಂ ಎಂಬುದನ್ನು ಬ್ರಹ್ಮ ಭಾವನೆ ಮಾಡುತ್ತೆ. ಮಂದ ಮಧ್ಯಮಾಧಿಕಾರಿಗಳಿಗೆ, ಉತ್ತಮಾಧಿಕಾರಿಗಳಿಗೆ ವಾಚಕ ರೂಪದಿಂದ, ಅಹಂಗ್ರಹ ರೂಪದಿಂದ. ವಾಚಕ ರೂಪವಾಗಿ ತಗೊಳ್ಳೋದು ಒಂದು, ಅದ್ರ ಅಹಂಗ್ರಹವಾಗಿ ನಾನು ತಗೊಳ್ಳೋದು ಇನ್ನು ಮೇಲ್ಮಟ್ಟ. 2 ಮಂದ ಮಧ್ಯಮ ಅಂತ ಹಾಕ್ಬಿಟ್ರು ಅವರು ಭಾಷಿಕರು. ಯಾಕೆ ತುಂಬಾ ಕೆಂಪಾಗಿದೆ ಇದೆಲ್ಲ? ವಾಚಕ ರೂಪ, ವಾಚಕ ರೂಪ ಅಂದ್ರೆ ಹೆಸರು ಅಂತ. ಪ್ರತಿಮಾ ಪ್ರತೀಕ ರೂಪ ಅಂದ್ರೆ ಅದನ್ನೇ ಪರಮಾತ್ಮನ ಭಾವನೆ ಮಾಡುವುದು. ಶಬ್ದವನ್ನೇ, ಓಂ ಶಬ್ದವನ್ನೇ ಪರಮಾತ್ಮ ಅಂತ, ಸಾಲಿಗ್ರಾಮವನ್ನೇ ವಿಷ್ಣು ಅಂದ್ಕೊಂಡ್ರೆ ಪ್ರತೀಕ, ಸಾಲಿಗ್ರಾಮವೂ ಮೂಲಕ ಪರಮಾತ್ಮನ ತಗೊಂಡ್ರೆ ಅದು ವಾಚಕ. ಪರಮಾತ್ಮನ ಹೇಳುತ್ತೆ, ಹರಿಯನ್ನು ಹೇಳುತ್ತೆ ಇದು ಅಂತ ವಾಚಕ ರೂಪ. 2 ರೂಪದಿಂದಲೂ ಪರಬ್ರಹ್ಮ ಪ್ರತಿಯೋಗಿ ಉಪಾಸನೆ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಉಂಟಾಗಿ ತತ್ವಜ್ಞಾನ ಪಡ್ಕೊಂಡು ಪರಬ್ರಹ್ಮ ಪ್ರಾಪ್ತಿ ಆಗುತ್ತೆ. ಪರಬ್ರಹ್ಮ ಪ್ರಾಪ್ತಿಗೆ ಸಾಧನವಾಗಿ ಮಂದ ಮಧ್ಯಮಾಧಿಕಾರಿಗಳಿಗೆ ಹೇಳ್ಬೇಕು ಅಂತ ಅಂದ್ಕೊಂಡಂತಹ ಓಂಕಾರದ ಉಪಾಸನೆಯು ಏನಿದೆ, ಇದು ಕಾಲಾಂತರದಲ್ಲಿ ಲೋಕಾಂತರದಲ್ಲಿ ಮುಕ್ತಿಯನ್ನು ಕೊಡುವಂಥದ್ದು. ಇಲ್ಲಿಯೇ ಆಗಲ್ಲ. ಈ ಚಿತ್ತಶುದ್ಧಿ ಹೊಂದಿ ಹೊಂದಿ ಉಪಾಸನೆ ಮಾಡಿ ಮಾಡಿ ಅದರಿಂದಲೇ ಮರಣ ಹೊಂದಿದವನು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ವಿಚಾರ ಮಾಡಿ ತತ್ವಜ್ಞಾನ ಪಡ್ಕೊಳ್ತಾರೆ. ಬ್ರಹ್ಮಲೋಕ ಲೋಕಾಂತರ, ಸತ್ತ ಮೇಲೆ ಏನದು ಕಾಲಾಂತರ. ಕಾಲಾಂತರದಲ್ಲೂ ಲೋಕಾಂತರದಲ್ಲೂ ಹೇಳಪ್ಪ. ಸಾರಿ, ಸಗುಣ ಬ್ರಹ್ಮಕ್ಕೆ ಆಗಲ್ಲ ಅಲ್ವಾ ಗುರುಗಳೇ? ಓಂ ಸಗುಣ ಬ್ರಹ್ಮಕ್ಕೆ ಯೂಸ್ ಮಾಡಕ್ಕೆ ಆಗತ್ತೆ. ಸಗುಣ ಬ್ರಹ್ಮವೇ ನೀವು ಪ್ರತ್ಯೇಕವಾಗಿ ವಾಚಕ ಮಾಡಿ ಸಗುಣ ಬ್ರಹ್ಮವೇ ಅದು. ನಾನು ಬರೀ ನಿರ್ಗುಣನೇ ಅನ್ಕೋತಾ ಇದ್ದೀನಿ ಅಲ್ವಾ? ಯೂಶಲಿ ಪ್ರಣವ ಇದೆಲ್ಲ ಅಂದ್ರೆ ನಿರ್ಗುಣ ಬ್ರಹ್ಮನೇ ಆಗುತ್ತೆ ಅಲ್ವಾ? ಅದು ಐ ಮೀನ್ ಯೂಶಲಿ ಹಂಗೆ ಅಂತ ಯೋಚನೆ ಮಾಡ್ಬೇಕು. ಉಪಾಸನೆ ಮಾಡುವ ಸಗುಣ ಬ್ರಹ್ಮ ಆಗುತ್ತೆ ಅದು. ಯಾವುದನ್ನೇ ಆಗಲಿ ಪರಮಾತ್ಮನನ್ನೇ ಉಪಾಸನೆ ಮಾಡಿಕೊಳ್ಳೇನೆ ಅದು ಸಗುಣ ಅನ್ಸ್ಕೊಳುತ್ತೆ. ಯದ್ಯಪಿ ಪರಮಾತ್ಮನ್ನೇ ನೀವು ಉಪಾಸನೆ ಮಾಡೋದು, ಉಪಾಸನೆ ಮಾಡಿ ನಿರ್ಗುಣ ಬ್ರಹ್ಮ ಉಪಾಸನೆ ಮಾಡಿದ್ರು ಉಪಾಸನಾ ಉಪಾಸನೆ ಮಾಡಿದ್ರ ಫಲವಾಗಿ ಸಿಗುವ ಲೋಕ ಸಗುಣ ಬ್ರಹ್ಮ ಲೋಕವೇ. ಉಪಾಸನೆ ಮಾಡುವಾಗ ಪರಮಾತ್ಮನೇ ಉಪಾಸನೆ ಮಾಡ್ತಾನೆ. ಉಪಾಸನೆ ಮಾಡುವಾಗ ಸಾಕ್ಷಾತ್ ಪರಮಾತ್ಮನೇ ಓಂ ಅಂತ ಹೇಳ್ತಾ ಇದ್ದು ಉಪಾಸನೆ ಮಾಡ್ತಾನೆ. ಉಪಾಸನಾ ಫಲದಿಂದ ಅವನು ಸಗುಣ ಬ್ರಹ್ಮ ಲೋಕಕ್ಕೆ ಹೋಗ್ತಾರೆ. ಇಚ್ಛಿತ ಕರ್ಮ ವ್ಯಪದೇಶ ಅಚ್ಛ ಪರಾಪರಂ ಪುರುಷಂ ಪುರುಷ ವೀಕ್ಷತೆ. ಇದು ಪರಪುರುಷನನ್ನೇ ಧ್ಯಾನ ಮಾಡ್ತಾನೆ. ಪರಪುರುಷನ ಧ್ಯಾನ ಮಾಡಿದ್ರು
ಈ ಗುಣಗಳನ್ನು ಇಟ್ಕೊಂಡು ಉಪಾಸನೆ ಮಾಡಿದ್ರಿಂದ ಆ ಆ ಉಪಾಸನೆ ತಕ್ಕ ಹಾಗೆ ಬ್ರಹ್ಮಲೋಕಕ್ಕೆ ಹೋಗಿ ಸಗುಣ ಬ್ರಹ್ಮ ಪ್ರಾಪ್ತಿ ಆಗಿ ಅಲ್ಲಿ ವಿಚಾರ ಮಾಡಿ ಮೋಕ್ಷ ಪಡ್ಕೊಳ್ತಾರೆ. ಏನು ಗುಣ ಇಲ್ಲ ಅಲ್ವಾ? ಓಂ ಅನ್ನೋದಕ್ಕೆ ಗುಣ ಏನಿದೆ? ಹಾ, ಸರ್ವ ಲೋಕಾತ್ಮಕವಾಗಿ, ಸರ್ವ ವೇದಾತ್ಮಕವಾಗಿ, ಸರ್ವ ಅವಸ್ಥಾತ್ಮಕ ಅದೇ ಗುಣ. ಎಲ್ಲಾ ಲೋಕಗಳು, ಎಲ್ಲಾ ವೇದಗಳು, ಎಲ್ಲಾ ದೇವತೆಗಳು, ಎಲ್ಲಾ ಅವಸ್ಥೆಗಳು ಅಂತ ಹೇಳ್ತೀವಲ್ಲ, ವಿಶೇಷವೇ ಗುಣ. ವಿಶೇಷ ರೂಪದಿಂದ ಕಾಣೋದೇ ಗುಣ. ಗುಣದಲ್ಲಿ ಅನೇಕ ತರಹ. ಇವಾಗ ಸತ್ಯ ಕಾಮ, ಸತ್ಯ ಸಂಕಲ್ಪ, ಅಜರ ಆ ಗುಣ ಬೇರೆ. ಇದ್ರಲ್ಲಿ ಮನೋಮಯ, ಪ್ರಾಣಹೀರೋ, ಭಾವರೂಪ, ಸತ್ಯ ಕಾಮ, ಶಾಂಡಿಲಿ ಆ ತರಹ ಗುಣ ಬೇರೆ. ಇಲ್ಲಿ ವಿಶ್ವಾತ್ಮ ರೂಪದಿಂದ ಪರಮಾತ್ಮನ ಉಪಾಸನೆ ಮಾಡೋದು ಅದು ಒಂದು ಗುಣವೇ. ಜಗದಾತ್ಮ ರೂಪದಿಂದ ಪರಮಾತ್ಮ ಉಪಾಸನೆ, ಸಮಷ್ಟಿ ಉಪಾಸನೆ. ಉಪಾಸನೆ ಅಂದ್ರೆ ಮೇನ್ಲಿ ನನಗೆ ಮೇ ಬಿ ಉಪಾಸನೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಮೆಡಿಟೇಷನ್ ಆದ್ರೂ ಆಗ್ಬೋದು, ಅಥವಾ ಪೂಜೆ ಮಾಡೋದಂತೂ ಆಗ್ಬೋದು, ಜಪ ಆಗ್ಬೋದು ಅಲ್ವಾ? ಪೂಜೆ ಜಪ ಎಲ್ಲ ಯಾಕೆ? ಉಪಾಸನೆಯಲ್ಲಿ ಹೊರಗಿನ ಯಾವ ಇದು ಇರಲ್ಲ. ಬರೀ ಮನಸ್ಸಿನಿಂದಲೇ ಪ್ರೇಮದಿಂದ ಆ ದೇವತೆಯಲ್ಲಿ ಮುಳುಗೋದು, ನಿರಂತರ ಮುಳುಗೋದು. ಒಂದು 5-10 ನಿಮಿಷ ಅಲ್ಲ, ಬೆಳಗ್ಗೆ ಎದ್ದಾಗದ ರಾತ್ರಿವರೆಗೂ ಇಷ್ಟ ದೇವತೆಯಲ್ಲಿ ಹೊರಗಿನ ಯಾವ ಸಾಧನೆ ಇಟ್ಕೊಳ್ದೇನೆ ಪ್ರೇಮದಿಂದ ಅಲ್ಲೇ ರಾಮನಲ್ಲಿ ರಾಮ ಇಷ್ಟ ಆಯ್ತು ಇಟ್ಕೊಳ್ಳಿ. ರಾಮನನ್ನು ಜ್ಞಾಪಿಸ್ಕೊಂಡ್ರೆ, ರಾಮ ಉಪಾಸನೆ ಮಾಡಕ್ ಕೂತ್ಕೊಂಡ್ರೆ ನಿರಂತರ ರಾಮನ ಚಿತ್ರ, ರಾಮನ ಗುಣಗಳು, ರಾಮನ ನಾಮ, ರಾಮನ ಸ್ವರೂಪ, ರಾಮನ ಲೀಲೆ ಅಷ್ಟನ್ನು ಯಾವಾಗಲೂ ಪ್ರೇಮದಿಂದ ಅಲ್ಲೇ ಮನಸ್ಸು ಹೊರಲಾಡ್ತಾ ಇದ್ರೆ ಅದೇ ಉಪಾಸನೆ. ಯಾವಾಗಲೂ ಅಲ್ಲೇ ಹೊರಲಾಡ್ತಾ ಇರ್ಬೇಕು. ಅಲ್ಲಿ ಹೂ ಇಲ್ಲ, ತರಕಾರಿ ಇಲ್ಲ, ಹಣ್ಣು ಇಲ್ಲ, ಧೂಪ ದೀಪ ನೈವೇದ್ಯ ಇಲ್ಲ, ಯಾವ ಹೊರಗೆ ಕ್ರಿಯೆ ಇಲ್ಲ. ಅದು ಹೊರಗಿನ ಕ್ರಿಯೆ ಎಲ್ಲ ಬಂದ್ಬಿಟ್ರೆ ಪೂಜೆ ಆಗತ್ತೆ, ಜಪ ಆಗತ್ತೆ. ಕಾಲಾಂತರದಲ್ಲಿ ಮುಕ್ತಿ ಎಂಬ ಫಲವನ್ನು ಕೊಡುವಂಥದ್ದು ಏನು ಅದನ್ನು ಹೇಳಿದೆ. ಅದನ್ನೇ ಇಲ್ಲೂ ಈ ಭಗವದ್ಗೀತೆಯಲ್ಲೂ ಕೂಡ 9ನೇ ಶ್ಲೋಕದಲ್ಲಿ ಕವಿಂ ಪುರಾಣಂ ಅಂತ ಪರಮಾತ್ಮನ ಓಂಕಾರದಿಂದ ಧ್ಯಾನ ಮಾಡ್ಬೇಕಾದ್ರೆ ಪರಮಾತ್ಮ ವರ್ಣನೆ ಅದು. ಮನೆಗೆ ಏನ್ ಗ್ಯಾಪ್ ಆಗ್ಬೇಕು? ಆ ಸರ್ವಜ್ಞನು, ಪುರಾಣನು, ಅನುಶಾಸಿತನು, ಅಣೋರಣೀಯಾಂಶನು, ಸರ್ವಸ್ಯಧಾತಾರ, ಚಿಂತ್ಯ ರೂಪ, ಆದಿತ್ಯ ವರ್ಣ, ತಮಸ ಪ್ರಸ್ಥಾನ ಧ್ಯಾನ ಮಾಡ್ಬೇಕು ಓಂಕಾರದಲ್ಲಿ. ಯಾವ ಅಕ್ಷರವನ್ನ, ಓಂಕಾರವನ್ನ ವೇದವನ್ನ ಬಲ್ಲವರು ಹೇಳುತ್ತಾರು ಅಂತ ಹೇಳಿ ಪ್ರಶಂಸೆ ಮಾಡ್ತಾ ಇದೆ ಓಂಕಾರವನ್ನ, ಇಂಥವರೆಲ್ಲ ಹೇಳುವಂಥದ್ದು ಅಂತ. ಈ ರೀತಿ ಹೇಳಿದ್ದಾದ ಪರಬ್ರಹ್ಮಜ್ಜರ ಹಿಂದೆ ಹೇಳಿದ ರೂಪದಿಂದ ಪ್ರತಿಪತ್ಯುಪಾಯ, ಕಂಡುಕೊಳ್ಳೋದಕ್ಕೆ ಉಪಾಯವಾಗಿರುವ ಓಂಕಾರಕ್ಕೆ ಕಾಲಾಂತರದ ಮುಕ್ತಿಯ ಫಲವನ್ನು ಕೊಡುವಂಥದ್ದಾಗಿರುವ ಉಪಾಸನೆಯನ್ನ ಯೋಗಧಾರಣಾ ಸಹಿತವಾಗಿ, ಯೋಗಧಾರಣ ಅಂದ್ರೆ ಮನಸ್ಸನ್ನ ಇದರಲ್ಲಿ ಇಟ್ಕೊಳ್ಳೋದು, ಏಕಾಗ್ರತೆಯಲ್ಲಿ ಕೂತ್ಕೊಳ್ಳೋದು ಯೋಗಧಾರಣ. ಅಸ್ಥಿತೋ ಯೋಗಧಾರಣ ಅಂತ ಹೇಳಿದಲ್ಲ, ಭ್ರೋ ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಯೋಗನ ಕೂಡ್ಕೊಳ್ಳೋದು, ಅದನ್ನೇ ಧಾರಣ ಮಾಡೋದು ಯೋಗಧಾರಣ. ಅದನ್ನು ಹೇಳಬೇಕು ಅಂತ ಹೇಳಿಯು. ಮತ್ತು ಪ್ರಸಕ್ತಾನೇನೋ ಈ ಒಂದು ಇದನ್ನ ಹೇಳುವ ಒಂದು ಸಂದರ್ಭದಲ್ಲಿ ಇದಕ್ಕೆ ಅಂಟಿಕೊಂಡದ್ದಾಗಿದೆ. ಇದು ಕೆಲವು ವಿಚಾರ, ದಕ್ಷಿಣ ಮಾರ್ಗ, ಉಚ್ಚಾರಣ ಮಾರ್ಗ, ಅದನ್ನ ಹೇಳ್ಬೇಕು ಅಂತ ಅನ್ಕೊಂಡು ಅದಕ್ಕೋಸ್ಕರ ಮುಂದಿನ ಗ್ರಂಥ ಆರಂಭವಾಗ್ತಾ ಇದೆ. ಮುಂದಿನ ಗ್ರಂಥ ಅಂದ್ರೆ ಈ 12ನೇ ಶ್ಲೋಕದಿಂದ ಕೊನೆಯವರೆಗೂ ಅದನ್ನು ಹೇಳುತ್ತೆ ಅಂತ ಇದ್ದಾರೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಸರ್ವದ್ವಾರಾಣಿ ಸಂಯಮ್ಯ ಮನಃ ಹೃದಿ ನಿರುದ್ಧ್ಯ ಚ ಮೂರ್ಧ್ನಿ ಆಧಾಯ. ನೆನ್ನೆ ಬಂತು ಮೂರ್ಧ್ಯಾಧಾಯ. ಹೆಂಗೆ? ಈ ಸೇರಿದೆ ಈಗ ಯಾ, ಊಗೆ ವಾ, ಈಗೆ ಯಾ ಹೆಣ್ಣಿಗೆ, ಈ ಊರಿಗೆ ಋಗೆ ಮೂರ್ಧ್ಯಾಧಾಯ ಅಲ್ಲ.
ಈ ಊರೂಲಿಗೆ ಯಾವ ರಾಲ ಬರುತ್ತೆ ಟೆನ್ಷನ್ ಈ ಇದೆ ಮೂರ್ಧಿ ಈ ಇದೆ ಆ ಮುಂದಿದೆ ಮೂರ್ಧಿ ಆದಾಯ ಮೂರ್ಧಿ ಆದಾಯ ಯಾ ಬರುತ್ತೆ ಏನ್ ಸಂಧಿ ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತಃ ಯೋಗಧಾರಣಾಂ ಸರ್ವದ್ವಾರ ಅಂದ್ರೆ ಎಲ್ಲಾ ಇಂದ್ರಿಯ ದ್ವಾರ ಕಣ್ಣು ಕಿವಿ ಮೂಗು ಬಾಯಿ ಜ್ಞಾನೇಂದ್ರಿಯ ದ್ವಾರಗಳನ್ನ ಸಂಯಮ ಕಂಟ್ರೋಲ್ ಮಾಡಿ ಹತೋಟಿ ಇಟ್ಟು ಅಲ್ಲಿ ಇಲ್ಲಿ ನೋಡಿದೆ ಯಾರೋ ಬಂದು ನೋಡೋದು ಅಲ್ಲಿ ಏನ್ ಮಾಡ್ತಿದ್ದಾರೆ ನೋಡೋದು ಅಲ್ಲಿ ಮಾತಾಡ್ಸೋದು ಅದು ಮಾಡೋದು ತಕ್ಕ ತಿರುಗಿ ನೋಡೋದು ಯಾರು ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಏನ ತಗೊಂಡ್ಬಿಟ್ಟದ ಅಂತ ಹೇಳಿ ಅದನ್ನು ಮಾಡ್ದೇನೆ ಇಂದ್ರಿಯಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಅದು ಮೂರ್ತಿ ಸರ್ವದ್ವಾರ ಅಂದ್ರೆ ಎಲ್ಲಾ ಇಂದ್ರಿಯ ದ್ವಾರಗಳನ್ನ ಜ್ಞಾನೇಂದ್ರಿಯ ದ್ವಾರವನ್ನೆಲ್ಲ ಸಂಯಮ್ಯ ಅಂದ್ರೆ ಕಂಟ್ರೋಲ್ ಮಾಡಿ ಹತೋಟಿ ಇಟ್ಕೊಂಡು ಮನಸ್ಸನ್ನ ಹೃದಯ ನಿರುದ್ಧ ಹೃದಯದಲ್ಲಿ ಕಟ್ಟಾಕ್ಬೇಕಿದೆ ನಿರೋಧಾನ ಕಟ್ಟಾಕೋದು ಹೃದಯದಲ್ಲಿರುವ ಪರಮಾತ್ಮ ಬರೀ ಹೃದಯದಲ್ಲಿ ಅಲ್ಲ ಹೃದಯ ಅಂದ್ರೆ ಹೃದಯದಲ್ಲಿ ತೋರಿ ಬರುವ ಅಲ್ಲಿ ಲಕ್ಷಿತನಾಗಿರುವ ಗುರುತಾಗುವ ಪರಮಾತ್ಮನಲ್ಲಿ ಕಟ್ಟಾಕ್ಬೇಕು ಅದೇ ಗೂಟ ಕರುವನ್ನು ಹೇಗೆ ಗೂಟ ಕಟ್ಟಾಕ್ತೀವೋ ಮನಸ್ಸೆಂಬ ಕರುವನ್ನ ಪರಮಾತ್ಮನೆಂಬ ಗೂಟಕ್ಕೆ ಕಟ್ಟಾಕ್ಬೇಕು ಊಟ ಹಾಕ್ಬಿಟ್ಟು ಆಮೇಲೆ ತನ್ನ ಪ್ರಾಣವನ್ನ ಮೂರ್ಧಿ ನಡುವೆತ್ತಿ ಇಟ್ಕೊಂಡು ಅಂದ್ರೆ ಸಹಸ್ರಾರದಲ್ಲಿ ಇದ್ ಮಾಡ್ಕೋಬೇಕು ಯೋಗಶಾಸ್ತ್ರ ಹೇಳ್ತಾರೆ ಅದೇ ಆ ಪ್ರಕಾರ ಅವ್ರ ಹತ್ರ ಕೇಳ್ಕೋಬೇಕು ಪ್ರಾಣವನ್ನ ಮೂರ್ಧಿ ತಲೆಲಿಡೋದು ಹೇಗೆ ನಡುನೆತ್ತಿಲಿಡೋದು ಹೇಗೆ ಅಂತ ಅವ್ರು ಹೇಳ್ತಾರೆ ಯೋಗ ಧಾರಣಾ ಮಾಸ ಈ ಓಂಕಾರದ ಧಾರಣೆಯನ್ನು ಮಾಡೋದಕ್ಕೆ ಹೊರಟವನಾಗಿ ಮಾಡ್ತಾ ಹೋಗುದು ಯೋಗ ಧಾರಣೆ ಓಂಕಾರ ಧಾರಣೆ ಅದನ್ನು ಆಸ್ಥಿತ ಕೈಗೊಂಡವನಾಗಿ ಓಂಕಾರೋಪಾಸನೆ ಮಾಡಿ ಶುರು ಮಾಡ್ಕೊಂಡು ಇನ್ನೂ ಶ್ಲೋಕ ಅವಕ್ಕೆ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜಂ ದೇಹಂ ಯಾತಿ ಪರಮಾಂ ಗತಿಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜಂ ದೇಹಂ ಯಾತಿ ಪರಮಾಂ ಗತಿಂ ಓಂ ಈ ವ್ಯಾಹರನ್ ಮಾಂ ಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಹ ಯಾತಿ ಪರಮಾಂ ಗತಿಂ ಯಾವಾತನು ಓಂ ಎಂಬ ಏಕಾಕಿ ಒಂದಕ್ಷರ ಅಂತ ಹೇಳ್ತಾ ಇದೆ ಅಂದ್ರೆ ಭಾಷಾ ರೀತಿಯಿಂದ ಲೋಕ ರೀತಿಯಿಂದ ಒಂದಕ್ಷರ ಬಿಡಿಸಿದಾಗ 3 ಅಕ್ಷರ ಅವಯವಶಃ ಆ ಕೂಮ ಒಟ್ಟು ಓಂ ಅಂದ್ರೆ ಒಂದ್ ಪದ ಒಂದಕ್ಷರದ ಪದ ಹಿಮ್ ಅಂತ ಹೇಗೆ ಒಂದಕ್ಷರ ಪದವೋ ಓಂ ಅನ್ನೋದು ಒಂದಕ್ಷರ ಪದ ಈ ಏಕಾಕ್ಷರವಾದ ಓಂ ಎಂಬುದನ್ನ ಇದು ಬ್ರಹ್ಮ ಎಂಬುದಾಗಿ ಹೇಳುತ್ತಾ ಇದು ಬ್ರಹ್ಮನ್ ಹೇಳ್ತಾ ಇದೆ ಅಂತ ಅಂದ್ರೆ ಒಂದೊಂದು ಪದವು ಒಂದೊಂದು ಹೇಳ್ತದೆ ಪುಸ್ತಕ ಅನ್ನೋ ಪದ ಯಾವ್ದನ್ನ ಹೇಳ್ತಾ ಈ ವಸ್ತುನ ಹೇಳುತ್ತೆ ನೀರು ಅನ್ನೋ ಆ ವಸ್ತುನ ಹೇಳುತ್ತೆ ಹಾಗೆ ಓಂ ಅನ್ನೋದು ಪರಮಾತ್ಮನ ಹೇಳ್ತಾ ಇದೆ ಪರಮಾತ್ಮನ ಹೆಸರು ಓಂ ಅನ್ನು ಪರಮಾತ್ಮನ ಕರಿತಾ ಇದ್ದೀನಿ ಅವ್ನು ಕೂಗೋದು ಒಬ್ಬ ವ್ಯಕ್ತಿಯನ್ನು ನಾವು ಕೂಗುವಾಗ ಆ ಹೆಸರು ಇಟ್ಟು ಕೂಗ್ತೀವಲ್ಲ ಕರಿತೀವಲ್ಲ ಶಾಶ್ವತ ಅಂತ ಕೂಗ್ತೀವಿ ಸುಮಂತ ಅಂತ ಕೂಗ್ತೀವಿ ನೀವು ಓಂತೀಯ ಹಾಗೆ ಪರಮಾತ್ಮ ಓಂ ಅಂತ ಕೂದ ಓನ್ ಬೇಕು ಓಂ ಅಂತ ಕೂಗದೆ ಏನ್ ಮಾಡ್ಬೇಕು ಅವನು ಓಂಗೆ ಓವೇ ಹೇಳ್ಬೇಕು ಅವನು ನೀ ಶಾಶ್ವತ ಅಂದ್ರೆ ಓಂ ಅಂತೀಯ ನೀನ್ ಓ ಅಂದ್ರೆ ಓನ್ ಅಲ್ಲ ಅವನು ಮಾತ್ರ ಓಂ ಅಂದ್ರೆ ಓಂ ಅಂತ ಅಂತಾನೆ ಅವನ ಹೆಸರು ಓಂ ಆದ್ರಿಂದ ಓಂ ಅಂತ ಕೂಗಿದಾಗ ಅವನೇನಂತಾನೆ ಓ ಅಂತ ಅಂತಾನೆ ಅದಕ್ಕೆ ಅದೇ ಹೆಸರು ಅದೇ ಮಾತು ಓಂ ಅಂತ ಅನ್ಬೇಕು ಅವನು ಮಾಂ ವ್ಯಾಹರ ನನ್ನನ್ನೇ ಓಂಕಾರದಿಂದ ಹೇಳುತ್ತಾ ಕರಿತಾ ಇದನ್ನ ಸ್ಮರಿಸ್ಕೊಳ್ತಾ ಯಾರು ತನ್ನ ದೇಹವನ್ನು ಕೊನೆ ಕಾಲದಲ್ಲಿ ದೇಹವನ್ನು ಇದನ್ನೇ ಉಚ್ಚಾರಣೆ ಮಾಡ್ತಾ ಬಿಡುತ್ತಾನೋ ಅವನು ಕೊನೆ ಸತ್ ಮೇಲೆ ಪರಮಾನ್ ಗತಿ ಆಗ್ತದೆ ಹೆಚ್ಚಿನ ಗತಿಯನ್ನು ಬ್ರಹ್ಮಲೋಕ ಕೊಟ್ಟೋಗ್ತಾನೆ ದಯಾತಿ ಪರಮಾನ್ ಗತಿ ನಮ್ಮ ಸುಬ್ಬಿ ಗುರುಗಳು ಅವರು ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ರು ಮಗ ಆಸ್ಪತ್ರೆಯಲ್ಲಿ ನಮ್ ಗುರು ಹೋಗಿದ್ರು ಸುಬಣ ಅಂತ ಅವ್ರು ಸನ್ಯಾಸ ಮಾಡಿದ್ರು ಅವ್ರು ಓಂ ಓಂ ಹೇಳೋ ಓಂ ಹೇಳ್ತಾ ನಾನು ಓಂ 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 ಹೇಳಿದ್ರು ವೆಂಟಿಲೇಟರ್ ಹಾಕಿದ್ದಾರೆ ಹೇಳಕ್ ಆಗ್ತಿರ್ಲಿಲ್ಲ ವೆಂಟಿಲೇಟರ್ ಹಾಕ್ಬಿಟ್ರೆ ಓಂ ಹೆಂಗೆ ಮನಸ್ಸಲ್ಲೇ ಹೇಳ್ಕೊ ಓಂ ಓಂ ಹೇಳ್ಕೊ ಡಾಕ್ಟರ್ ಹೇಳ್ತಿದ್ದಾರೆ ಹೆಚ್ಚಿಗೆ ಹೊತ್ತಿಲ್ವಂತ ಇದ್ರು
ಪರವಾಗಿಲ್ಲ ಅಂದ್ರೆ ಈ ಕೈ ಅಂದ್ರು, ಪರವಾಗಿಲ್ಲ ಅಂದ್ರು. ಅದರಲ್ಲಿ ಸಾಹಿತಿ ಅಂತಂದ್ರೆ ಹಂಗೆ ಪರವಾಗಿಲ್ಲ. ಅವ್ರೇನೊಂದು ಕೈಲಂದು ಕರ್ಕೊಂಡು ಹೋಗಿ ಮುಂಚೆ ನನ್ನ ಮನೆಗೆ, ಇಲ್ಲಿ ಇರೋ ಬೇಡ, ಆಸ್ಪತ್ರೆ ಬೇಡ ಅಂತ ಡಾಕ್ಟರ್ ಅಂತ ಹೇಳಿದ್ರು. ಡಾಕ್ಟ್ರು ಕರ್ಕೊಂಡು ಹೋದ್ರೆ ಹೋಗ್ಬಿಡ್ತಾರೆ, ಪರವಾಗಿಲ್ಲ ಅಂದವರು. ನಂಗೇನು ಹೋಗೋದು ಏನು ಬೀಜ ಇಲ್ಲ, ಕರ್ಕೊಂಡು ಹೋಗಿದ್ರು. ಕರ್ಕೊಂಡು ಹೋದ್ರು ಮನೆಯವರೆಗೂ. ವೆಂಟಿಲೇಟರ್ ಬಂದ್ರು. ವೆಂಟಿಲೇಟರ್ ಬಂದು ವೆಂಟಿಲೇಟರ್ ತೆಗೆದ್ರೆ ಮಧ್ಯಾಹ್ನ ಅಥವಾ ಸಂಜೆ ಹೋಗ್ಬಿಡ್ಬೋದು ಅನ್ನಂತೆ. ಅದಕ್ಕೆ ಅವ್ರನ್ನ ತೆಗೆದು ಕೂಡಲೇ ಹೋಗ್ಬಿಟ್ರು. ತೆಗೆದು ಕೂಡಲೇ 5 ಸೆಕೆಂಡು ಇಲ್ಲ, 2 ಸೆಕೆಂಡು ತೆಗೆದು ಹೋಗ್ಬಿಟ್ರು. ನಮ್ಗೆ ಯಾವಾಗ ಬರುತ್ತೆ ಮಾದು? ಓಂ 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 ಹೇಳ್ತಾರೆ. ಓಂ 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 ಹೇಳ್ತಾರೆ. ಬಾರೋ ಮಗನೇ, ಪರಮಾತ್ಮ ಕರಿತಾನೆ. ಅಪ್ಪ ಬಂದೆ ಕಣೋ ಅಂತ. ಮಕ್ಕಳು ಅಪ್ಪನ ಹತ್ರ ಹೋಗಿ ಸಂತೋಷ ಹೋಗುವ ಹಾಗೆ ಪರಮಾತ್ಮ ಹತ್ರ ಸಂತೋಷ ಹೋಗುದು, ಹಚ್ಕೊಂಡು ಹೋಗ್ಬಾರ್ದಂತೆ. ಹಚ್ಕೊಂಡು ಹೋಗ್ಬಿಟ್ರೆ ಪರಮಾತ್ಮ ಸೇರಿಸ್ಕೊಳಲ್ಲ. ನನ್ನ ಹತ್ರ ಹಚ್ಕೊಂಡ್ ಬರ್ತೀಯಾ, ಹಾಗಾದ್ರೆ ಹೋಗಿ ಬೇರೆ ಕಡೆ ಹೋಗು ಅಂತಾರೆ. ನಾನು ಹೋಗ್ತಾ ಇರೋ ಪರಮಾತ್ಮನ ಹತ್ರಕ್ಕೆ ಅಂತ ಆದಾಗ ನಾವ್ ಹೆಂಗ್ ಹೋಗ್ಬೇಕೋ? ಸಂತೋಷ ಪಡ್ಕೊಂಡು ನಕ್ಕೊಂಡು ಸಂತೋಷವಾಗಿ ಹೋಗ್ಬೇಕೆ ಹೊರತು ಯಾರೋ ಹಚ್ಕೊಂಡ್ ಬಂದ್ರೆ ಮತ್ತೆ ಬಂದು ನಾವೇನ್ ಹೋಗೋಣ ಅಂತ ಬರೋಣ ಅಂತಂತೀವಿ. ಹಚ್ಕೊಂಡ್ ಬಂದು ಸೇರಿಸ್ಕೋತೀವ. ಹಾಗೆ ಪರಮಾತ್ಮ ಹಚ್ಕೊಂಡು ಹೋದ್ರೆ ಪ್ರಯಾತಿ ಅಂತ ಹೇಳಿದ್ರಿಂದ ಇಲ್ಲಿ ಇಷ್ಟಪಟ್ಟು ಹೋಗೋದು ಪ್ರಯಾತಿ. ಅದು ಸತ್ತು ಹೋಗೋದಿದೆಯಲ್ಲ ಯಾತಿ, ಅವನಿಗೆ ಇಷ್ಟ ಕಿತ್ಕೊಂಡು ಹೋಗ್ತಾರೆ. ಇವನು ಹೇಗೆ ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ತಗೊಳ್ಳಿ ಸಂತೋಷ ತಗೊಳ್ತಾರೋ ಅದೇ ರೀತಿ ಈ ಮನುಷ್ಯ ಲೋಕದ ಬ್ರಹ್ಮಲೋಕಕ್ಕೆ ಖುಷಿಯಾಗಿ ಹೋಗ್ತಾರಂತೆ. ಈ ಇದಕ್ಕಿಂತ 10 ಟೈಮ್ ಅಲ್ಲ 100 ಟೈಮ್ ಅಲ್ಲ ಕೋಟಿ ಪಟ್ಟು ಉತ್ತಮವಾದಂತಹ ಲೋಕಕ್ಕೆ ಹೋಗ್ತಾ ಇದ್ದೀನಿ. ಜಂಬೋ ಜೆಟ್ ವಿಮಾನ, ಯಾರು 3 ಸೀಟಿಂದ ಅಷ್ಟೇ. ಡ್ರೈವರು, ಪಕ್ಕದಲ್ಲಿ ಬ್ರಹ್ಮಲೋಕದ ಮನುಷ್ಯ, ನಾವು 3 ಜನ, ಇನ್ಯಾರು ಇಲ್ಲ. ನಮ್ಮ ಮಜ್ಜ ಇದು ಕೊಡ್ತಾ ಇರ್ತಾರೆ, ತಗೊಳ್ಳಿ ತಿನ್ನಿ, ಇದನ್ನ ತಗೊಳ್ಳಿ, ಇದನ್ನ ನೋಡಿ ಅಂತ ಹೇಳಿ. ಹೋಗ್ಬೇಕಾದ್ರೆ ತೋರಿಸ್ತಾ ಇದೆ, ನೋಡಿ ಇದು ದೇವಲೋಕ, ಇದು ಇಂದು ಲೋಕ, ಇದು ಪ್ರಜಾಪತಿ ಲೋಕ, ನಮ್ಮ ತೋರಿಸ್ತಾ ಹೋಗ್ತಾರೆ. ಅದೆಲ್ಲ ನೋಡ್ಕೊಂಡು ವಿಮಾನದಲ್ಲಿ ಹೋಗ್ತಾ ಅಲ್ಲೆಲ್ಲ ಸ್ಟಾಪ್ ಇಲ್ವಾ? ಇವ್ರು ಬಂದಿರ್ತಾರೆ, ಇಂದಾದಿಗಳು ಬಂದ್ಬಿಟ್ಟು ಅವರು ಕಳ್ಸ್ಕೊಡ್ತಾರೆ ಅಷ್ಟೇ. ಅವರು ಬಂದ್ಬಿಟ್ಟು ಆಯ್ತು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಇದು ಬೀಳ್ಕೊಡುಗೆ ಸಮಾರಂಭ ಅದಕ್ಕೆ ಬರ್ತಾರಷ್ಟೇ. ಟಾಪ್ ಇಲ್ಲ, ಅಲ್ಲಿ ಇಳಿಯಲ್ಲ. ಅಲ್ಲಿ ನೀವೇನ್ ಮಾಡ್ಬೇಕು? ಅಲ್ಲ, ಅಲ್ಲಿ ಯಾರು ಹೋಗ್ತಾರೆ ಅಂತ, ಅಲ್ಲಿಗೆ ಹೋಗ್ತಾರೆ. ಬರೀ ಕೇವಲ ಸೋಮಯಾಗ ಮಾಡಿದವರು, ಬೇರೆ ಬೇರೆ ಯಜ್ಞ ಮಾಡಿದವರು ಆ ಇಂದ ಲೋಕಕ್ಕೆ ಹೋಗ್ತಾರೆ. ಇವನು ಉಪಾಸನೆ ಮಾಡಿದ್ರಿಂದ, ಓಂಕಾರ ಉಪಾಸನೆ ಮಾಡಿದ್ರಿಂದ ಇವನು ಡೈರೆಕ್ಟ್ ಬ್ರಹ್ಮಲೋಕ ಅಷ್ಟೇ. ನೀವ್ ಎಲ್ಲಿ ಹೋಗ್ಬೇಕು ಅಂದ್ಬಿಟ್ಟಿದ್ದೀರಾ? ನಿಮ್ಗೆ ರಾಮಲೋಕ, ಶಿವಲೋಕ, ಇಂದ್ರಲೋಕನೇ ಇಷ್ಟ ಅಲ್ಲ? ದೇವಲೋಕ ಚೆನ್ನಾಗಿರುತ್ತೆ. ಎಲ್ಲೂ ಇಲ್ಲ, ಇಲ್ಲೇ ಆಡ್ಬಿಡ್ತೀರ, ಬ್ರಹ್ಮದಲ್ಲಿ ಆಡ್ಬಿಡ್ತೀರಾ. ಮತ್ತೆ ಬ್ರಹ್ಮ ಸಮಷ್ಟಿರುತ್ತೆ. ಅಬ್ಬಾ ಗ್ರೇಟ್. ಈಸಿ ಗುರುಗಳೇ, ಮಾಡ್ಬೇಕು. ಈಸಿನಾ? ಅಷ್ಟೇನಾ? ಸರ್ವದ್ವಾರಾಣಿ ಸರ್ವಾಣಿ ಚ ತಾನಿ ದ್ವಾರಾಣಿ ಉಪಲಬ್ಧೌ ತಾನಿ ಸರ್ವಾಣಿ ಸಂಯಮನಂ ಕೃತ್ವಾ. ಸರ್ವದ್ವಾರಾಣಿ ಮೂಲಪದ. ಸರ್ವಾಣಿ ಚ ತಾನಿ ದ್ವಾರಾಣಿ, ಎಲ್ಲವೂ ಆಗಿದೆ, ದ್ವಾರವೂ ಆಗಿದೆ. ಕಣ್ಣು, ಕಿವಿ, ಮೂಗು, ಬಾಯಿ ಇದೆ. ಅದನ್ನು ಉಪಲಬ್ಧವು ದ್ವಾರಾಣಿ, ಅರಿವಿಗಿರುವ ದ್ವಾರಗಳು. ಕರ್ಮೇಂದ್ರಿಯ ಅಲ್ಲ, ಜ್ಞಾನೇಂದ್ರಿಯ. ಅವುಗಳನ್ನೆಲ್ಲ ಸಂಯಮ ಮಾಡಿಕೊಂಡು, ಉಪಸಂಹಾರ ಮಾಡಿಕೊಂಡು, ಕನ್ಕ್ಲೂಷನ್ ಅಗಲಿಸಿಕೊಂಡು, ಒಂದ್ ಮಾಡಿಕೊಂಡು, ಮನಃ ಹೃದಯ ಪುಂಡರೀಕೆ ವಿರುದ್ಧ ನಿರೋಧಂ ಕೃತ್ವ ನಿಷ್ಪ್ರಚಾರಂ ಆಪಾದ್ಯ ತತ್ರ ವಶೀಕೃತೇನ ಮನಸಾ ಹೃದಯಾತ್ ಊರ್ಧ್ವಗಾಮಿನ್ಯಾ ನಾಡ್ಯ ಊರ್ಧ್ವಮಾರುಹ್ಯ ಮೂರ್ಧ್ಯ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತಃ ಪ್ರವೃತ್ತಃ ಯೋಗಧಾರಣಾಂ ಧಾರಯಿತುಂ. ಮನಸ್ಸನ್ನ ಹೃದಯ ಪುಂಡರೀಕದಲ್ಲಿ ಕಟ್ಟಾಕೊಂಡು, ಅಂದ್ರೆ ಅಲ್ಲಿ ನಿಲ್ಲಿಸಿಕೊಂಡು, ನಿರೋಧನ ಕೃತ್ವ ನಿಷ್ಪ್ರಚಾರ ಕೃತ್ವ ಅಂತ. ಮನಸ್ಸಿನಲ್ಲಿ ಯಾವ ಚಿಂತೆಯೂ ಅಲುಗಾಟವು ಏನೋ ಈಗ ಹೊರಟು ಹೋಗ್ತಾ ಇದೀನಿ, ಅಮೆರಿಕಾ ಮಗ ಏನ್ ಅನ್ಕೋತಾನೋ, ಆ ಮಗ ಏನ್ ಅನ್ಕೋತಾನೋ, ಬೇಜಾರ್ ಮಾಡ್ಕೋತಾನೋ ಏನೋ, ಅವನು ನನಗೇನು ಮಾತೇ ಆಡಿಸ್ತಿಲ್ಲ, ಅವನಿಗೆ ಏನು ಹೇಳಲೇ ಇಲ್ಲ, ಅವನಿಗೆ ಹೇಳ್ಬೇಕಾಯ್ತು ಈ ಮನೆ ನಿಂದು ಕಣೋ, ಇಷ್ಟು ಬಂಗಾರ ನಿಂದು ಕಣೋ, ಇನ್ನು ನಿನ್ನ ಹೆಂಡತಿಗೆ ಈ ನೆಕ್ಲೆಸ್ ಅವನು ಕೊಡೋ, ಈ ದಾರ ಅವನು ಕೊಡೋ, ಇದನ್ನ ಏನು ಹೇಳಿಲ್ವಲ್ಲ ಅಂತ ಆ ರೀತಿ ಏನು ಯೋಚನೆ ಮಾಡಲ್ಲ. ಹೊರಡುವಾಗ
ಎಲ್ಲಾನು ಬದಿಗೊತ್ತಿ ತಾನೊಬ್ಬನೇ ಹೋಗ್ತಾ ಇದ್ದಾನೆ. ನಿಷ್ಪ್ರಚಾರವನ್ನಾಗಿ ಮಾಡಿಕೊಂಡು ಮನಸ್ಸಿನಲ್ಲಿ ವಶೀಕೃತವಾದ ಮನಸ್ಸಿನಿಂದ ಹೃದಯದಿಂದ ಊರ್ಧ್ವಮುಖವಾಗಿ ಹೊರಟಂತಹ ನಾಡಿ ಇದೆಯಲ್ಲ, ಸುಷುಮ್ನಾ ನಾಡಿ, ಆ ನಾಡಿ ದ್ವಾರವನ್ನ ಮೇಲೆ ಕತ್ಕೊಂಡು ಇಲ್ಲಿ ಮೂರ್ಧಿನೇ ನಡುನೆತ್ತಿ ಇಲ್ಲಿಗೆ ಬಂದು ಈ ಕುಕ್ಕರ್ ಸೇಫ್ಟಿ ಬಾಲ್ ಪಟ್ಟ ಹೊಡ್ಕೊಂಡ್ಬಿಡುತ್ತಲ್ಲ, ಕುಕ್ಕರ್ ಸೇಫ್ಟಿ ಬಾಲ್ ಹೊಡ್ಕೊಂಡು ಇಲ್ಲಿ ಟಕ್ ಹೊಡ್ಕೊಂಡು ಹೊರಟೋಗ್ತಾರೆ. ಈ ಜಾಗ ವ್ಯಪೋಹಿ ಶೀರ್ಷಕ ಪಾಲ ಹೊಡೆದೋಗುತ್ತೆ. ವ್ಯಪೋಹಿ ಶೀರ್ಷಕ ಪಾಲೆ ಪಟ್ಟದಲ್ಲಿ ಹೊಡ್ಕೊಂಡು ಇಲ್ಲಿಂದ ಹೊರಟೋಗ್ತಾನೆ ಅವನು. ಹಂಗಾಗುತ್ತಾ ಯಾರಿಗಾದ್ರೂ ಹಂಗ? ಓ ಖಂಡಿತ ಆಗುತ್ತೆ. ದ್ರೋಣಾಚಾರ್ಯ ಹೋಗಿಲ್ಲ, ದ್ರೋಣಾಚಾರ್ಯ ಹೋಗಿದ್ದು ಯಾರಿಗೆ ಪೂರ್ತಿ ಹಿಂಗ್ ಒಪ್ಪಲ ಅಲ್ಲ, ಕ್ರ್ಯಾಕ್ ಬರುತ್ತೆ, ಕ್ರ್ಯಾಕ್ ಬಂದ್ಬಿಡುತ್ತೆ. ಇಲ್ಲೊಂಚೂರು ಕ್ರ್ಯಾಕ್ ಬಂದು ಅವನು ಬೆಳಕಿನ ಸೂಕ್ಷ್ಮದಲ್ಲಿ ಹೋಗೋದ್ರಿಂದ ತುಂಬಾ ಜಾಗ ಬೇಕಿಲ್ಲ ಅವನಿಗೆ, ಅದು ಇದಾಗತ್ತೆ. ಕೂದಲು ಹೇರ್ ಕ್ರಾಕ್ ಆಗತ್ತೆ. ಲಿಂಗಾತ್ಮ ಅದು ಒಂಥರ ಇದು ಎನರ್ಜಿ ಫಾರ್ಮ್ ತರ ಹೋಗ್ಬಿಡುತ್ತೆ. ಜ್ಯೋತಿ ರೂಪದಿಂದ ಹೊರಟು ಹೋಗ್ತಾನೆ. ಸೊ ಈ ಚಾಪ್ಟರ್ 8 ಎಲ್ಲ ಫುಲ್ ಕ್ರಮ ಮುಕ್ತಿ ಬಗ್ಗೆ, ಇದು ಒಂದೇ ಚಾಪ್ಟರ್ ಅನ್ಸುತ್ತೆ ಅಲ್ವಾ? 8ನೇ ಅಧ್ಯಾಯ ಪೂರ್ತಿ ಕ್ರಮ ಮುಕ್ತಿ ವಿಚಾರವೇ, ಉಪಾಸನಾ ವಿಚಾರ, ಅಭ್ಯಾಸ ಯೋಗ, ಧಾರಣಾ ಯೋಗ. ಇದು ಓಂಕಾರೋಪಾಸನೆಯಿಂದ ಬ್ರಹ್ಮಲೋಕಕ್ಕೆ ಹೋಗೋದು. ಹಾಗೆ 9ರಲ್ಲಿ ಇದಂತುತೆ, ಇದಂತೂ ಅದೇ ಹಿಂದಿನ ಥೂ, ಇದು ಥೂ, ಇದಂತುತೆ ಗುಹ್ಯ 9ನೇ ಅಧ್ಯಾಯ. ಇದು ಹೇಳ್ತೀನಿ ನೋಡೋ ಅರ್ಜುನ, ಹಿಂದಿನ ಥೂ ಥೂ, ಇದು ಥೂ, ಇದಂತೂ ಇದಾದರೂ ಸಗುಣ ಉಕ್ತ ಅಂತ ಹೇಳಿದ್ದಾರೆ. ಸಗುಣೋಪಾಸನೆ ಇದು, ಓಂಕಾರೋಪಾಸನೆ ಸಗುಣೋಪಾಸನೆ. ನೀವೀಗ ಧಾರಣೆ ಏನು ಅಂತ ಅಂದ್ರಲ್ಲ, ಅಂದ್ರೆ ಸಗುಣ ಗೊತ್ತಾ? ಧಾರಣ ಯೋಗ, ಧಾರಣಾ ಯೋಗ ಸಗುಣ ಬ್ರಹ್ಮೋಪಾಸನೆ. ನೀವು ಮನಸ್ಸಿನಿಂದ ಪ್ರತ್ಯಯ ತಗೊಂಡು ಭಾವನೆ ಮಾಡ್ಕೊಂಡು ಮಾಡೋದಲ್ಲ ಸಗುಣವೇ. ಈ ನಿರ್ಗುಣ ಅಂದ್ರೆ ಕಂಡುಕೊಳ್ಳೋದು, ತಿಳ್ಕೊಳ್ಳೋದು, ಅನುಭವಾತ್ಮಕವಾಗಿ ಉಳಿಯೋದು, ಅಲ್ಲಿ ಎಲ್ಲಿ ಹೋಗೋದು ಬರೋದಿಲ್ಲ. ಹೃದಯದಲ್ಲಿ ವಶ ಮಾಡಿಕೊಂಡದ್ದಾದ ಮನಸ್ಸಿನಿಂದ, ಹೃದಯದಿಂದ ಮೇಲ್ಮುಖವಾಗಿ ಹೋದದ್ದಾಗಿರುವ ಸುಷುಮ್ನಾ ನಾಡಿ ಮೂಲಕ ಆಗಿ ಮೇಲಕ್ಕೆ ಹತ್ಕೊಂಡು ಇಲ್ಲಿಗೆ ನಡುನೆತ್ತಿ ಬಂದು ಇಲ್ಲಿಟ್ಕೊಂಡು ಇಲ್ಲಿಂದ ಪ್ರಾಣಂ ಹತ್ಕೊಂಡವನಾಗಿ ಯೋಗಧಾರಣಾಂ ಧಾರಯಿತು ಪ್ರವೃತ್ತ, ಯೋಗಧಾರಣೆಯನ್ನು ಮಾಡ್ಕೊಳ್ಳೋಕೆ ಹೊರಟಂತಹ ಆತನು ಅಲ್ಲಿಂದ ಮೂರ್ಧ್ಯಾಧಾಯ ತತ್ರೈವಂತ ಧಾರೆಯನ್ನು ತತ್ರೈವಚ ಧಾರೆಯನ್ನು ಓಮಿತ್ಯೇಕಾಕ್ಷರಂ ಬ್ರಹ್ಮ ಬ್ರಹ್ಮಣ ಅಭಿಧಾನಭೂತಂ ಓಂಕಾರಂ ವ್ಯಾಹರನ್ ಉಚ್ಚಾರಯನ್ ತದರ್ಥಭೂತಂ ಮಾಂ ಈಶ್ವರಂ ಅನುಸ್ಮರನ್ ಅನುಚಿಂತಯನ್ ಯಪ್ರಯಾತಿ ಮ್ರಿಯತೆ ಸತ್ಯಜನ್ ಪರಿತ್ಯಜಂ ದೇಹಂ ತ್ಯಜನ್ ದೇಹಂ ಇತಿ ಪ್ರಯಾಣ ವಿಶೇಷಣಾರ್ಥಂ ದೇಹತ್ಯಾಗೇನ ಪ್ರಯಾಣಂ ಆತ್ಮನಃ ನ ಸ್ವರೂಪನಾಶೇನ ಇತ್ಯರ್ಥಃ. ಅಂದ್ರೆ ಈ ರೀತಿಯಾಗಿ ಓಂಕಾರವನ್ನ, ಏಕಾಕ್ಷರವಾದ ಓಂ ಎಂಬುದನ್ನ, ಬ್ರಹ್ಮದ ಹೆಸರಾಗಿರ್ತಕ್ಕದ್ದನ್ನ ಉಚ್ಚಾರಣೆ ಮಾಡ್ತಾ ಅದರ ಅರ್ಥವನ್ನು ಚಿಂತನೆ ಮಾಡ್ತಾ ಅದರ ಅರ್ಥವಾಗಿರೋ ನಾನೇ ಈಶ್ವರನಾಗಿರ್ತಕ್ಕಂಥ ಸರ್ವಾತ್ಮ ಭಗವಂತನನ್ನೇ ಓಂ ಎಂಬುದನ್ನ ಪರಮಾತ್ಮನ ಕರೀತಾ ಇದ್ದೀನಿ. ಪರಮಾತ್ಮಯವಾಗಿದೆ, ಪರಮಾತ್ಮ ಸ್ವರೂಪವಾಗಿ ನಾನು, ತಾನೂ ಪರಮಾತ್ಮ ಸ್ವರೂಪವಾಗಿ ಪರಮಾತ್ಮನ ಹೇಳುವಂಥ ಓಂಕಾರಕ್ಕೆ ಪರಮಾತ್ಮನೇ ವಿಷಯ ಎಂಬುದನ್ನು ತಿಳಿಯುತ್ತಾ ಓಂ 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 ಅಂದ್ರೆ ಮೂರು ಮಾತ್ರ ರೂಪವಾಗಿ ಓಂಕಾರ ಉಚ್ಚಾರಣೆ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾನೆ. ಅವನು ಹಸಿವು ಬಾಯಕ್ಕೆ ಒಂದಕ್ಕೆ ಕಂಡುಬಿಡ್ತಾನೆ, ಹೊರಗೆ ಬರ್ತಾನೆ ಹೊರತು ಬಾಕಿ ಎಲ್ಲಾ ಟೈಮ್ಲು ಅಂತರ್ಮುಖನಾಗಿ ಓಂಕಾರವನ್ನೇ ಧ್ಯಾನ ಮಾಡ್ತಾ ಇರ್ತಾನೆ, ಪ್ರೇಮದಿಂದ ಮಾಡ್ತಿರ್ತಾನೆ. ಮಾಡ್ತಾ 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 ಆ ಓಂಕಾರದ ಅರ್ಥವಾಗಿರುವ ಈಶ್ವರನಾಗಿರುವ ನನ್ನನ್ನೇ ಸ್ಮರಿಸುತ್ತಾ ಚಿಂತಿಸುತ್ತಾ ಯಾರು ಹೊರಟು ಹೋಗ್ತಾನೋ ಸಾಯ್ತಾನೋ ಅವ್ರು ತ್ಯಜನ್ ಈ ದೇಹವನ್ನು ಬಿಡುತ್ತಾ ಹೋಗ್ತಾನೆ ಹೊರತು ತಾನು ಸ್ವರೂಪವನ್ನು ನಾಶ ಮಾಡ್ಕೊಂಡು ಹೋಗಲ್ಲ. ತನ್ನನ್ನು ತಾನೇ ಹೋಗೋದು, ತಾನೇ ಜೀವನಾಗಿರೋ ತಾನೇ ತನ್ನ ಈ ಭೂಲೋಕದ ಪರಿಚ್ಛಿನ್ನವಾದ ಶರೀರಾಭಿಮಾನ ಬಿಟ್ಟು ಬ್ರಹ್ಮದ ಅಭಿಮಾನ ಪಡ್ಕೊಂಡು ಹೋಗ್ತಾನೆ. ಸರ್ವಾತ್ಮಕ ಇಲ್ಲ, ಉಳ್ಕೊಂಡ್ಬಿಡ್ತಾನೆ.
ದೇಹವನ್ನು ಬಿಡುತ್ತಾ ಅಲ್ಲಿ ತ್ಯಜಂ ದೇಹಂ ಅಂತ ಈ ರೀತಿ ಹೇಳ್ತಾ ಇರೋದು ಪ್ರಯಾಣಕ್ಕೆ ವಿಶೇಷಣಕ್ಕೆ ಹೊರತು ದೇಹತ್ಯಾಗದಿಂದಲೇ ಪ್ರಯಾಣವೇ ಹೊರತು ಆತ್ಮ ಸ್ವರೂಪಕ್ಕೆ ನಾಶ ಅಂತ ಮಾತ್ರ ಮಾಡ್ಕೊಬೇಡಿ. ಸ್ವರೂಪ ನಾಶವಾಗೋದೇ ಇಲ್ಲ. ಅವನು ಇಲ್ಲಿ ಕಂಡ್ಕೊಂಡ್ರೆ ಪರಮಾತ್ಮ ಆಗ್ತಾನೆ, ಉಪಾಸನೆ ಮಾಡಿದ್ರೆ ಉಪಾಸಿ ದೇವತೆಯಲ್ಲಿ ಹೋಗಿ ಸೇರ್ಕೊಳ್ತಾರೆ, ಒಂದಾಗ್ತಾರೆ, ಮರ್ಜಕ್ಕೆ ವ್ಯಾಪಕವಾದ ಸರ್ವಾತ್ಮನಾದ ಹಿರಣ್ಯಗರ್ಭ ರೂಪ ಪಡ್ಕೊಂಡ್ಬಿಡ್ತಾನೆ. ಏನು ಅದ್ಭುತವಾದ ರೂಪ. ಅವನೇ ಮಾಡ್ತಾ 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 ಆ ಅದ್ಭುತ ಓಂಕಾರ ಉಪಾಸನೆ ಮಾಡ್ತಿದ್ರೆ ಏನೋ ಒಂದು ಹೊಸ ಲೋಕಕ್ಕೆ ಹೋದಂಗಾಗುತ್ತೆ. ಅದೇ ಒಂದು ಇದು ವಿಶೇಷ. ಹಿರಣ್ಯ ಗರ್ಭ ರೂಪವನ್ನು ಪಡ್ಕೋತಾನೆ ಅಂತೀರಾ? ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಷ್ಟೇ ಅಲ್ವಾ? ಅಲ್ಲೇ ಇಲ್ಲ ಹಿರಣ್ಯಗರ್ಭ ಲೋಕಕ್ಕೆ, ಸ್ವರ್ಗಲೋಕಕ್ಕಲ್ಲ, ಇಂದ್ರಲೋಕ ಅಲ್ಲ, ಹಿರಣ್ಯ ಬ್ರಹ್ಮಲೋಕ. ಬ್ರಹ್ಮಲೋಕ ಅಂದ್ರೆ ಹಿರಣ್ಯ ಗರ್ಭ ಲೋಕ ಎಲ್ಲ ಒಂದೇ. ಬ್ರಹ್ಮಲೋಕ ಅಂದು, ಹಿರಣ್ಯಗರ್ಭ ಲೋಕ ಅಂದು, ಸತ್ಯಲೋಕ ಅಂದು ಅದೆಲ್ಲ ಒಂದೇ. ಸಹ ಏವಂ ತ್ಯಜನ್ ಜಾತಿ ಗಚ್ಚತಿ ಪರಮಾಂ ಪ್ರಕೃಷ್ಟಾಂ ಗತಿಂ. ಅವನು ಈ ರೀತಿಯಾಗಿ ನನ್ನನ್ನೇ ಧ್ಯಾನಿಸುತ್ತಾ ಓಂಕಾರದಿಂದ ನನ್ನನ್ನೇ ಚಿಂತಿಸುತ್ತಾ ಹೊರಟೋಗ್ತಾನೆ. ಉತ್ತಮವಾದ ಶ್ರೇಷ್ಠವಾದ ಪ್ರಕೃಷ್ಟವಾದ ಗತಿಯನ್ನೇ ಪಡ್ಕೊಳ್ಳಿ. ಇನ್ನು ಉಪಾಸನೆಯಿಂದಲೂ ಕರ್ಮದಿಂದಲೂ ಇದಕ್ಕಿಂತ ಹೆಚ್ಚಿನ ಗತಿ ಪಡ್ಕೊಳಕ್ಕಾಗಲ್ಲ. ಟಾಪ್ ಪೋಸ್ಟ್ ಗತಿ ಉಪಾಸನೆಯಿಂದ ಬರೋ ಇದೆ ಸತ್ಯಲೋಕ. ಅಲ್ಲಿನ ಮುಂದಕ್ಕೆ ಪಡ್ಕೋಬೇಕು ಅಂದ್ರೆ ಜ್ಞಾನ ಅಷ್ಟೇ. ನೀನೆಲ್ಲಾ ಕರ್ಮಗಳು ಉಪಾಸನೆ ಇದಕ್ಕಿಂತ ಕೆಳಗಿಂದೇ ಹೊರತು ಇದಕ್ಕಿಂತ ಮೇಲಿಂದಿಲ್ಲ. ದಹರೋಪಾಸನೆ, ಓಂಕಾರೋಪಾಸನೆ, ಈಶ್ವರೋಪಾಸನೆ, ಪ್ರಾಣೋಪಾಸನೆ ಸಿಗುತ್ತೆ. ಇದಕ್ಕೆ ಎರಡೇ ಮುಖ್ಯವಾದ್ದು. ಒಂದು ಶ್ರದ್ಧೆ, ಇನ್ನು ನಿರಂತರ ಪ್ರಯತ್ನ. ಇಷ್ಟು ಶ್ರದ್ಧೆ ಬರೋದಕ್ಕೆ ಅವನ್ದೆಲ್ಲ ವಾಸನೆ ಎಲ್ಲ ಹೋಗಿರ್ಬೇಕಲ್ಲ ಗುರುಗಳೇ? ಅಷ್ಟು ಒಂಥರ ಲೆವೆಲ್ ಆಫ್ ಪ್ಯೂರಿಟಿ ಬಂದಿರ್ಬೇಕು. ಮಾಡ್ತಾ 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 ಅದು ಹೋಗುತ್ತೆ. ಅದು ಹೋದ್ಮೇಲೆ ಮಾಡ್ತೀನಿ ಅಲ್ಲ, ಹೀಗೆ ಮಾಡ್ತಾ 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 ಹಳೆ ಅದೆಲ್ಲ ಇದೆಲ್ಲ ದೋಷವೆಲ್ಲ ಹೋಗಿ ಪ್ಯೂರ್ ಆಗ್ತಾ ಹೋಗುತ್ತೆ ತಾನೇ ಹಂಗೆ. ಸೊ ನಾನ್ ಅರ್ಥ ಮಾಡ್ಕೋತಾ ಇರೋದು, ಈ ಕ್ರಮ ಮುಕ್ತಿ ಪಡೆಯುವಂತ ಮನುಷ್ಯನ್ಗೆ ಕೈಂಡ್ ಆಫ್ ಅದೆಲ್ಲ ಪ್ಯೂರಿಫಿಕೇಶನ್ ಆಗೋಗಿದೆ. ಬರೀ ಅವನ್ಗೆ ನಾಲೆಡ್ಜ್ ಇಲ್ಲ, ಮಹಾವಾಕ್ಯದ ನಾಲೆಡ್ಜ್ ಇಲ್ಲ ಹಂಗ ಅನ್ಕೋಬಹುದಾ? ನಾಲೆಡ್ಜ್ ಇಲ್ಲ ಅವನಿಗೆ, ತತ್ವಜ್ಞಾನ ಇಲ್ಲ, ಪರಮಾತ್ಮ ನಾಲೆಡ್ಜ್ ಇಲ್ಲ. ಬಟ್ ಆ ಪ್ಯೂರಿಟಿ ಬಂದ್ಬಿಟ್ಟಿದೆ. ಪ್ಯೂರಿಟಿ ಬಂದಿದೆ, ಭಾವನೆ ಇದೆ. ಭಾವನೆಯಿಂದ ನಾನೇ ಆ ದೇವತೆ, ಹಿರಣ್ಯಗರ್ಭ ದೇವತೆ ನಾನೇ ಆಗಿದ್ದೀನಿ, ಆ ಓಂಕಾರ ಪ್ರತಿಪಾದ್ಯರಾದ ದೇವತೆ ನಾನೇ ಆಗಿದ್ದೀನಿ. ವಿದ್ವತ್ ಸನ್ಯಾಸಿ ತರಾನು ಆಗ್ಬಿಟ್ಟಿದ್ದಾನೆ ಅಲ್ವಾ? ಸನ್ಯಾಸಿ ಆಗಿದ್ದು ವಿವಿಧಿಷ ಇಲ್ಲ, ತತ್ವಜ್ಞಾನ ಪಡ್ಕೋಬೇಕು ಗೊತ್ತಿಲ್ಲ ಇವನಿಗೆ. ಅದೇ ತತ್ವಜ್ಞಾನ ಗೊತ್ತಿಲ್ಲ ಅವನ್ಗೆ, ಅದ್ರ ಮಿಕ್ಕಿರೋದೆಲ್ಲ ಸೇಮ್ ಲೆವೆಲ್ ಅಲ್ಲೇ ಇದ್ದಾನೆ. ಫುಲ್ ಪ್ಯೂರಿಟಿ ಬಂದ್ಬಿಟ್ಟು ಮೋರಲೆಸ್ ಕರ್ಮಯೋಗ ಮಾಡಿ ಪ್ಯೂರಿಟಿ ಬಂದ್ಬಿಟ್ಟಿದೆ. ನಿಧಿಧ್ಯಾಸನ ಒಂಥರ ಬೇರೆ ಲೆವೆಲ್ ಅಲ್ಲಿ ಮಾಡ್ತೀವಿ. ಮಹಾವಾಕ್ಯ ಅದು ವಿದ್ವತ್ ಸನ್ಯಾಸಿ ಅಲ್ಲ, ಜ್ಞಾನಿ. ವಿದ್ವತ್ ಸನ್ಯಾಸಿ ತತ್ವಜ್ಞ, ಯಾಜ್ಞವಲ್ಕ್ಯರು ವಿದ್ವತ್ ಸನ್ಯಾಸಿಗಳು, ರಮಣ ಮಹರ್ಷಿಗಳು ವಿದ್ವತ್ ಸನ್ಯಾಸಿ, ಅದು ಬೇರೆ, ಜ್ಞಾನಿ ಬೇರೆ. ಇದು ಉಪಾಸಕನೇ ಇವನು. ಸರಿ, ನಾನು ತಪ್ಪು ಯೂಸ್ ಮಾಡ್ತೇನೆ ಅಲ್ಲ, ಅವ್ರು ಹೇಳಿದ್ ಕರೆಕ್ಟ್. ಆ ಮನಸ್ಸು ಪ್ಯೂರಿಟಿ ಅದಿರುತ್ತೆ. ಅದು ಛಾಯಾತಪಯೋರಿವ ಬ್ರಹ್ಮಲೋಕೆ ಅಂತ ವಾಕ್ಯ ಬರುತ್ತಲ್ಲ, ಅದು ಎಷ್ಟು ಪ್ಯೂರ್ ಆಗಿರುತ್ತೆ ಅಂದ್ರೆ ಬ್ರಹ್ಮಲೋಕದಲ್ಲಿ ಶಾಡೋನ್ ನೋಡ್ಕೊಂಡ್ ಹಂಗೆ ತನ್ನ ಸ್ವರೂಪ ನೋಡ್ಕೊಂಡ್ಬಿಡ್ತಾನೆ. ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಮೈಂಡ್. ಓನ್ಲಿ ಅದು ನಾಲೆಡ್ಜ್ ಇರಲ್ಲ, ಈ ಮಹಾವಾಕ್ಯದ ನಾಲೆಡ್ಜ್ ಇಲ್ಲ ಅವ್ನಿಗೆ. ಆತ್ಮಜ್ಞಾನ ಆತ್ಮಜ್ಞಾನ ಇರಲ್ಲ. ಹೌದು, ಅದೇ ಮಹಾವಾಕ್ಯದಿಂದ ಯಾವ ತತ್ವವನ್ನ ಹೇಳಿದ್ರು ಅದನ್ನೇ ಭಾವನೆ ಮಾಡಿರ್ತಾನೆ. ಭಾವನಾತ್ಮಕ ಅದು ಒಂದ್ ನಿಮಿಷ ಅಂತ ಮನುಷ್ಯನ್ಗೆ, ಲೈಕ್ ಒಂದ್ ನಿಮಿಷ ಮಿನಿಟ್ ಅಷ್ಟೇ. ಅಲ್ಲಿ ಹೋದ್ಕೂಡಲೇ ಹಿರಣ್ಯಗರ್ಭ ಉಪದೇಶ ಮಾಡ್ಬಿಡ್ತಾನೆ, ನೀನೇ ಬ್ರಹ್ಮ ಆಗಿದ್ದೀಯಾ, ನೀನು ನಾನು ಜಗತ್ತು ಎಲ್ಲ ಒಂದೇ ತತ್ವ ಹೇಗೆ ತಿಳ್ಕೊತಿರೋ ಅಂತ ಹೇಳ್ಕೊಂಡು ಗೊತ್ತಾಗ್ಬಿಡುತ್ತೆ. ಅಲ್ಲಿ ಬ್ರಹ್ಮಜ್ಞಾನ ಉಂಟು, ಪ್ಲಸ್ ಅಲ್ಲಿಂದ ಎಲ್ಲಾ ಉಪಭೋಗವೂ ಉಂಟು. ಅವನಿಗೆ ಬೇಕಾಗಿಲ್ಲ ಗುರುಗಳೇ ಅಷ್ಟು. ಆ ವಿಷಯ ಬೇರೆ ಇರುತ್ತೆ. ಜನಕ ಮಹಾರಾಜನಿಗೆ ತತ್ವಜ್ಞಾನವೂ ಇದೆ, ರಾಜಭೋಗವೂ ಇದೆ, ರಾಜವೈಭವೂ ಇದೆ. ಜನಕ ಮಹಾರಾಜನಿಗೆ ಬೇಕಾಷ್ಟು ಬಂಗಾರ, ಬೇಕಾಷ್ಟು ಹಸು, ಬೇಕಾಷ್ಟು ಸೇವಕರು, ಆಳುಕಾಳುಗಳು, ಭೋಗ ಸಾಮಗ್ರಿಗಳು ಎಲ್ಲವೂ ಇತ್ತು. ತುಂಬಾ ಜನ, ಮಾಂಧ ಚಕ್ರವರ್ತಿ, ದಿಲೀಪ್ ಮಹಾರಾಜ, ರಘು ಮಹಾರಾಜ, ಜ್ಞಾನಿಗಳು ಹೌದು, ಮಹಾತ್ಮರಾಗಿದ್ದಾರೆ. ಹಾಗೆ ಬ್ರಹ್ಮಲೋಕದವ್ರಿಗೆ ಆಗಿದ್ದು ಹೆಚ್ಚು. ಅವರಿಗೆ ಎಲ್ಲಾ ಅಪ್ಸಸ್ತಿಯರು ಬಂದು ಕೈಕಾಲು ಒತ್ತೀನಿ ಬರ್ತಾರೆ. ಇವನು ಬೇಡ ಬೇಡ ಹೋಗ್ರಿ 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 ಅಂತಾರೆ. ನಾವು ಒತ್ತಬೇಕು ಅಂತಾರೆ. ಇವ್ರು ಒತ್ತಿಸ್ಕೊಳಲ್ಲ. ಬಿಡೋದೇ ಒತ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಇರ್ತಾರೆ. ಅಲ್ಲ, ಅದ್ ಒಂದ್ ಸ್ವಲ್ಪ ನನಗ್ ಕಷ್ಟ ಏನ್ ಅನ್ಸುತ್ತೆ ಅಂದ್ರೆ, ಅಷ್ಟ್ ಲೆವೆಲ್ ಪ್ಯೂರಿಟಿ ಪಟ್ಕೊಂಡು ಅಷ್ಟ್ ತನಕ ಹೋದವರು ಒಂದೊಂದ್ಸತಿ ವಾಪಸ್ ಬರ್ತಾರೆ ಅಂತಾರಲ್ಲ.
ಅದು ಪಂಚಾಗ್ನಿ ವಿದ್ಯೆ ಉಪಾಸನೆ ಕಡಿಮೆ. ಗೃಹಸ್ಥವಾಗಿ ಪಂಚಾಗ್ನಿ ವಿದ್ಯೆ ಉಪಾಸನೆ ಮಾಡಿರ್ತಾರಲ್ಲ ಅವ್ರಿಗೆ ಆ ವಾಸನೆ ಹೋಗಿರಲ್ಲ, ಆಳವಾದ ವಾಸನೆ ಇರುತ್ತಲ್ಲ, ಅವ್ರು ವಾಪಸ್ ಬಂದ್ಬಿಡ್ತಾರೆ, ಆತ್ಮಜ್ಞಾನಕ್ಕೆ ಹೋಗಲ್ಲ, ಅವ್ರು ಅಲ್ಲೂ ಭೋಗಕ್ಕೆ ಹೋಗ್ಬಿಡ್ತಾರೆ. ಒಂಥರ ಏನೋ ಅಲ್ಲಿ ಭೋಗಕ್ಕೆ ಹೆಂಗ್ ಹೋಗ್ತಾರೆ ಗುರುಗಳೇ? ಆ ವಾಸನೆ ಇರುತ್ತಲ್ಲ, ಹಳೆ ವಾಸನೆ. ಕೊಡಿ ಅವ್ರಿಗೆ ಹೇಳಿ ಸರ್. ಇದೂನು ಸ್ವಲ್ಪ ಸನ್ಯಾಸಿಗಳ ಇದು ಪಂಚಾಗ್ನಿ ವಿದ್ಯೆ ಗೃಹಸ್ಥರಿಗೆ ಮಾತ್ರ ಅಂತ. ಅವ್ರು ವಾಪಸ್ ಬ್ರಹ್ಮಲೋಕಕ್ಕೆ ಹೋಗಿ ವಾಪಸ್ ಬಿಟ್ಟಿದ್ದಾರೆ ಅವ್ರು. ಅವರಿಗೆ ಗೃಹಸ್ಥರಿಗೆ ಆ ಹಳೆ ವಾಸನೆ ಹೋಗಲ್ಲ, ಅದು ಅರಾಡೇಟ್ ಹಚ್ಕೊಂಡ್ಬಿಟ್ಟಿರುತ್ತೆ ಮನಸ್ಸಿಗೆ. ಅದು ಬಹಳ ವಜ್ರಲೇಪ, ಆ ವಾಸನೆ ಕೆಟ್ಟ ವಾಸನೆ ವಜ್ರಲೇಪ ಆಗಿರುತ್ತೆ, ಹೋಗಲ್ಲ ಅದು. ಹಾ ಕಷ್ಟ. ಸಹ ಏವಂ ತ್ಯಜನ್ ಯಾತಿ ಗಚ್ಚತಿ ಪರಮಾಂ ಪ್ರಕೃಷ್ಟಾಂ ಗತಿಂ. ಅವನು ಈ ರೀತಿಯಾಗಿ ಬಿಡುತ್ತಾ ಉತ್ತಮವಾದಂತಹ ಬ್ರಹ್ಮಲೋಕಕ್ಕೆ ಹೊರಟೋಗ್ತಾನೆ, ಉಷ್ಮಗತಿ ಹೊಂತಾನೆ. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಅನನ್ಯಚೇತಾಃ ಸತತಂ ಯಃ ಮಾಂ ಸ್ಮರತಿ ನಿತ್ಯಶಃ ತಸ್ಯ ಅಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ನಿತ್ಯಯುಕ್ತ ಯಾವಾಗಲೂ ಕೂಡ್ಕೊಂಡವನು, ಓಂಕಾರದ ಮೂಲಕ ಪರಮಾತ್ಮವನ್ನು ಯಾವಾಗಲೂ ಕೂಡ್ಕೊಂಡವನು, ಅನನ್ಯ ಚೇತಸ್ಕನು ಅಂದ್ರೆ ಮತ್ತೆ ಧನಕನಕ ವಾಹನ ಆದ್ರೆ ಚಿಂತನೆ ಇಲ್ಲ ಅವನಿಗೆ. ಯಾವ ಓಂಕಾರ ಯಾವ ಪರಮಾತ್ಮನ ಧ್ಯಾನ ಮಾಡಿರ್ತಾನೋ ಆ ಪರಮಾತ್ಮನ ಪೂರ್ತಿ ಏಕಾತ್ಮತೆ ಹೊಂದ್ಕೊಂಡು ಯಹ ನಿತ್ಯಶಃ ಮಾಂಸ್ವದಿ ಷಾಣ್ಮಾಸಂಬ ಸಂವತ್ಸರಂಬನ ಎಡಬಿಡದೇನೆ ಈ ಧ್ಯಾನ ರೂಪವಾದಂತಹ ಭಾವನೆಯನ್ನ ಮಾಡ್ತಾ ನನ್ನನ್ನೇ ಸ್ಮರಿಸ್ಕೊಳ್ತಾ ಇದ್ದವನು, ಅವನಿಗೆ ನಾನು ಸುಲಭವಾಗಿ ಗೊತ್ತಾಗ್ತೀನಿ ಕಣೋ ಅರ್ಜುನ, ನನ್ನನ್ನು ಬೇಗ ಕಂಡ್ಕೊಂಡ್ಬಿಡ್ತಾನೆ. ಯಾಕೆಂದ್ರೆ ಪ್ಯೂರಿಫೈ ಆಗ್ಬಿಡ್ತಾನೆ ಆ ಭಾವನೆ ಮಾಡ್ತಾ ಮಾಡ್ತಾ ಮಾಡ್ತಾ. ಇಲ್ಲಿಯೇ ತತ್ವಜ್ಞಾನ ಆದ್ರೂ ಆಶ್ಚರ್ಯ ಇಲ್ಲ, ಬ್ರಹ್ಮಲೋಕಕ್ಕೆ ಹೋಗಲೇಬೇಕು ಅಂತ ಏನ್ ನಿಯಮ ಇಲ್ಲ, ಆಗದೆ ಹೋದೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಆ ಉಪಾಸನೆಯ ತೀವ್ರತೆಯಿಂದ ಚಿತ್ತಶುದ್ಧಿಯಾಗಿ ಅವನಿಗೆ ಆ ಪುಣ್ಯದಿಂದ ಯಾವ ಮಹಾತ್ಮ ಬಂದ್ಬಿಟ್ಟು ಯಾವ ದೇವತೆ ಉಪಾಸನೆ ಮಾಡ್ತಿದ್ಯೋ ನಿನಗೂ ನನಗೂ ವಿಶ್ವಕ್ಕೆಲ್ಲ ಆತ್ಮ ಆಗಿರ್ತಕ್ಕ ನಿನ್ನ ಸ್ವರೂಪ ಅದು ಅಂತ ಹೇಳ್ಬಿಟ್ರೆ ಅಷ್ಟಕ್ಕೆ ಅವ್ನು ಗೊತ್ತಾಗ್ಬಿಟ್ರು ಆಶ್ಚರ್ಯ ಇಲ್ಲ. ಪರಮಹಂಸರು ಆಯ್ತಲ್ಲ, ತೋತಾಪುರಿಗಳು ಬಂದ್ಬಿಟ್ಟು ಏನ್ ಹೇಳಿದ್ರು, ಯಾವ ಕಾಳಿಕಾದೇವಿಯ ನೀನು ಉಪಾಸನೆ ಮಾಡ್ತಿದ್ಯೋ ಆಕೆ ನಿನಗೂ ನನಗೂ ವಿಶ್ವಕ್ಕೆಲ್ಲ ಆತ್ಮನಾಗಿರೋದು ಅದೇ ಸತ್ಯ, ಅದೇ ಪರಮಾರ್ಥ ಅಂತ ಹೇಳ್ಕೊಂಡು ಗೊತ್ತಾಗ್ಬಿಟ್ರು ಅವರು ಒಂದೇ ಹೊಡೆದಕ್ಕೆ. ನೆಪ ಮಾತ್ರಕ್ಕೆ ನಿಮಿತ್ತ ಮಾತ್ರ ತದ್ದೇತಿ ನಾಸಾಗ್ರೇ ಬದಲು ದಿಸ ಅಂತ. ಅಂಥ ಮಹಾತ್ಮ ಜ್ಞಾನಿ ಬಂದು ಒಂದ್ಸಲ ಹೇಳ್ಬಿಟ್ರೆ ಗೊತ್ತೇ ಆಗ್ಬಿಡುತ್ತೆ. ಅವರೇ ಉಪಾಸಕನಾಗಿದ್ರು ಕೂಡ ಈ 10 ವರ್ಷವೋ 20 ವರ್ಷ ಉಪಾಸನೆ ಮಾಡಿರ್ತಾನೆ. ಉಪಾಸನೆ ತೀವ್ರತೆಯಿಂದ ಪರಿಶುದ್ಧತೆ ಆಗಿ ತತ್ವಜ್ಞಾನ ಆದ್ರೂ ಆಶ್ಚರ್ಯ ಇಲ್ಲ. ತತ್ವಜ್ಞಾನ ಮಾಡ್ಕೊಂಡ್ರೆ ಮತ್ತೆ ಬ್ರಹ್ಮಲೋಕಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ತತ್ವಜ್ಞಾನವಾಗ್ಲಿಲ್ಲ, ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ರೊಟ್ಟಿ ಬಿದ್ದು ತುಪ್ಪದ ಬಾಂಡ್ಲಿ ಬಿತ್ತು ಅಂತ ಹೇಳಿ ಅವನೇನು ಸತ್ರು ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅಲ್ಲೂ ತತ್ವಜ್ಞಾನ ಆಗುತ್ತೆ. ಇಲ್ಲ ಇಲ್ಲೇ ತತ್ವಜ್ಞಾನ ಮಾಡ್ಕೊಳ್ತಾನೆ, ಮುಕ್ತನಾಗ್ಬಿಡ್ತಾನೆ. ಒಟ್ಮೇಲೆ ಪಿಶಾಚಕವದಾಪ್ಯಾತ್ ಶಶಿ ಆದುಚ್ಛಿಕಿ ಸಿದ್ಧಿ ಸ್ಪಾರ್ಯಮಾನೇತಿ ನಿಶ್ಚಿತ. ಹಿರಣ್ಯ ಗರ್ಭನ್ಗೆ ತಾನೇ ವಿಚಾರ ಮಾಡ್ದ ತಿಳ್ಕೊಂಡ್ಬಿಟ್ಟ. ಕಶ್ಚಿದಾಪ್ನೋತಿ ನಿರ್ವೃತಿ ಶ್ರುತವಾಕ್ಯ ಸ್ಮೃತೇಶ್ಚಾನ್ಯ ಸ್ಮಾರ್ಯತೆ ಚ ವಚೋಪರಃ. ಅದು ಶ್ವೇತಕೇತು 9 ಸಲ ಹೇಳ್ದ. ಆ ಪಿಶಾಚಕ ಕೃಷ್ಣಾರ್ಜುನ ಸಂವಾದನ ಒಂದೇ ಸಲ ಕೇಳಿ ತತ್ವ ತಿಳ್ಕೊಂಡ್ಬಿಡ್ತು ಪಿಶಾಚಕ. ನೋಡಿ ಯಾವ ತರ ಸಂಸ್ಕಾರ ಇರುತ್ತೆ. ಮಾನಸಿಕ ಇದರಿಂದ ಬರದಿಂದ ಅಲ್ಲ, ಒಳ್ಳೆ ಅದು ಕಥೆ ಇದೆಯಂತೆ. ಕಥೆ ಇದೆಯಂತೆ. ಇದು ಬರ್ದಿದ್ದಾರೆ ಆಲ್ಸ್ಟನ್ ಇದ್ರಲ್ಲಿ ಆ ಕಥೆನ ತೆಗ್ದಿದ್ದಾರೆ. ಅವನು ಪಿಶಾಚಿ ಆಗಿರ್ತಾನೆ, ಪ್ರೇತ ರೂಪ ಒಬ್ಬ, ಯಾರೋ ಒಬ್ಬನೊಬ್ಬ ಪ್ರೇತತ್ವ ಬಂದ್ಬಿಟ್ಟಿರುತ್ತೆ. ಈ ಕೃಷ್ಣಾರ್ಜುನ ಸಂವಾದದಲ್ಲಿ ಕೃಷ್ಣ ಅರ್ಜುನನ ತತ್ವ ತಿಳಿಸ್ಕೊಟ್ಟಿದ್ ಒಂದ್ಸಲಿ ಕೇಳಿ ತತ್ವ ಜ್ಞಾನ ಆಗ್ಬಿಡುತ್ತೆ ಅವನಿಗೆ. ಕೃಷ್ಣಾರ್ಜುನ ಸಂವಾದ ಕೇಳ್ಬಿಟ್ಟು ಎಲ್ಲಿ ಕಥೆ ಇದೆಯೋ ಪುರಾಣದಲ್ಲಿ. 10 ಆಯ್ತು. ನಾನು